श्रीगुरुभ्यो नमः। हरिः ओम्। सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಇವತ್ತಿನ ಈ ಪ್ರವಚನದಲ್ಲಿ ನಾವು ಮಾನವ ಜೀವನದ ಪರಮಾರ್ಥ ಅನ್ನುವಂಥ ವಿಚಾರವನ್ನು ನಾವು ಮುಂದುವರಿಸ್ತಾ ಇದ್ವಿ. ಕಳೆದ ಪ್ರವಚನದಲ್ಲಿ ಇದೇ ವಿಚಾರವನ್ನು ನಾವು ಗಮನಿಸ್ತಾ ಬಂದ್ವಿ. ಈಗ ಈ ವಿಚಾರ ಪುನಃ ಮುಂದುವರಿಯುತ್ತೆ. ಏನು ಆಡಿಯೋ ಕೇಳಿಸ್ತಾ ಇಲ್ಲ ಅಂತ ಮೆಸೇಜ್ ಮಾಡಿದರೆ ಯಾರಾದರೂ ರಿಪ್ಲೈ ಮಾಡ್ಬೋದು. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸ್ವಾಮೀಜಿ. ಹೌದಾ? ಒಳ್ಳೆಯದು, ಮುಂದುವರಿಸೋಣ. ಆಯ್ತು ಸ್ವಾಮೀಜಿ. ಮಾನವ ಜೀವನದ ಮುಖ್ಯವಾದ ಉದ್ದೇಶ, ಇದನ್ನ ಪರಮಾರ್ಥ ಅಂತ ಕರೆದಿದೆ. ಪರಮಾರ್ಥ ಅಂದ್ರೆ ಪರಮ ಅರ್ಥ, ಬಹಳ ಉನ್ನತವಾದ ಒಂದು ವಿಚಾರ ಅಂತ, ಅಥವಾ ನಿಜವಾದ ಉದ್ದೇಶ. ಈ ನಿಜವಾದ ಉದ್ದೇಶವನ್ನ, ಮಾನವ ಜೀವನದ ಉದ್ದೇಶವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ನಮ್ಮ ಜೀವನವನ್ನು ಸರಿಯಾಗಿ ನಡೆಸೋದು ಹೇಗೆ ಅಂತ ಗೊತ್ತಾಗುತ್ತೆ. ಒಬ್ರು ಮಹಾತ್ಮರು ಈ ವಿಚಾರವಾಗಿ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಉದ್ದೇಶ ಸರಿಯಾಗಿದ್ದರೆ ಇನ್ನ ಬೇರೆ ಯಾವುದೇ ಉಪದೇಶದ ಅಗತ್ಯ ನಮಗಿರೋದಿಲ್ಲ ಅಂತ. ಉಪದೇಶ ಅಂದ್ರೆ ಬೇರೆ ಯಾರೋ ನಮಗೆ ತಿಳುವಳಿಕೆ ಹೇಳುವಂಥದ್ದಾಗ್ಬೋದು, ಅಥವಾ ಮತ್ತಿನ್ಯಾವುದೋ ರೀತಿಯಲ್ಲಿ ನಾವು ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು. ಇದರ ಅಗತ್ಯ ಏನು ಕಡ್ಡಾಯ ಅಂತಾರಲ್ಲ, ಕಂಪಲ್ಸರಿ ಆಗಿರಲ್ಲ. ಹಾಗಾದ್ರೆ ನಾವು ಗಮನಿಸಬೇಕಾಗಿರೋದು, ಗಮನ ಕೊಡಬೇಕಾಗಿರೋದು ಯಾವುದು? ಆಗ ನಮ್ಗೆ ಅರ್ಥ ಆಗುತ್ತೆ ಉದ್ದೇಶ, ದ ಪರ್ಪಸ್ ಆಫ್ ಲೈಫ್ ಅಂತ. ಯಾವ ಉದ್ದೇಶಕ್ಕಾಗಿ ನಾನು ಈಗ ಈ ಜಗತ್ತಲ್ಲಿ ಹುಟ್ಟಿದ್ದೀನಿ? ಅವ್ರು ಯಾವುದೇ ವರ್ಣಾಶ್ರಮ ಧರ್ಮದಲ್ಲಿ ಹುಟ್ಟಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯ ಶರೀರ ಅಂತ ಸಿಕ್ಕಿದ ಮೇಲೆ ಮೋಕ್ಷಕ್ಕೆ ಅವರು ಅರ್ಹತೆಯನ್ನು ಪಡ್ಕೊಂಡೇ ಬಂದಿರ್ತಾರೆ. ಇದೇ ನಮಗೆ ಬಹಳ ಮುಖ್ಯವಾದ ವಿಚಾರ. ಬಹಳಷ್ಟು ಜನಕ್ಕೆ ನಮಗೆ ಇದೆಲ್ಲ ಸಾಧ್ಯನಾ, ಈ ಅಧ್ಯಾತ್ಮ ಧರ್ಮ ಮಾರ್ಗದಲ್ಲಿ ನಾವು ಮುಂದುವರಿಯೋದು, ಹಾಗೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಇವೆಲ್ಲ
ಹೀಗೆ ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಹಾಗೆ ಅಂದ್ಕೊಂಡೇ ಮುಂದುವರಿದಿರ್ಬೋದು, ಯಾರಿಗ್ ಗೊತ್ತು. ಶ್ರೀರಾಮಕೃಷ್ಣ ಪರಮಹಂಸರು ಇದನ್ನ ಒಪ್ಕೋತಾ ಇರಲಿಲ್ಲ. ಇದನ್ನ ಮಂದ ವೈರಾಗ್ಯ ಅಂತ ಕರೆಯೋರು. ಯಾರಿಗೆ ಈ ಜಗತ್ತಿನಲ್ಲಿ ಸುಖ ಭೋಗಗಳಿದೆ, ಇದನ್ನ ನಾನು ಅನುಭವಿಸ್ಬೇಕು ಅನ್ನುವಂತಹ ಆಸೆ, ಮತ್ತೆ ಈ ಜಗತ್ತಿನಲ್ಲಿ ವ್ಯಕ್ತಿಗಳಲ್ಲಿ ನನ್ನದು ಅನ್ನೋ ಮಮಕಾರ, ಆಸಕ್ತಿ ಇವೆಲ್ಲ ಇರುವಂಥವ್ರು ಏನ್ ಮಾಡ್ತಾರೆ, ಹೀಗೆ ಯಾವುದೋ ಒಂದು ನೆಪವನ್ನು ಹೇಳಿ ನಮ್ಮಿಂದ ಈ ಅಧ್ಯಾತ್ಮ ಸಾಧನೆ ಎಲ್ಲ ಆಗೋದಿಲ್ಲ, ನಾವು ಎಲ್ಲರಂತೆ ಸಾಮಾನ್ಯ ಜೀವನ ಮಾಡಿ ಮುಗಿಸೋಣ ಅಂತ ಹೇಳ್ತಾರೆ. ಹಾಗಂತ ಅಂದ್ಕೊಂಡಿದ್ ಮಾತ್ರಕ್ಕೆ ಅವ್ರ ಜೀವನ ಏನು ಸುಲಭವಾಗಿರಲ್ಲ. ಅವರ ಜೀವನವೇ ತುಂಬಾ ಕಷ್ಟಕರವಾಗಿರುತ್ತೆ. ಯಾರು ನಾವು ಈ ಭಕ್ತಿ, ಜ್ಞಾನ, ವೈರಾಗ್ಯ, ತಪಸ್ಸು ಇದೆಲ್ಲ ನಮ್ಮಿಂದ ಆಗುತ್ತಾ, ನಾವೊಂದು ಸಾಮಾನ್ಯ ಜೀವನವನ್ನ ಮಾಡಿ ಮುಗಿಸೋಣ ಅಂತ ಅಂದ್ಕೋತಾರೋ, ಅವರಿಗೆ ಜೀವನದಲ್ಲಿ ಹಲವಾರು ವಿಧದ ಕಷ್ಟಗಳು, ಹಾಗೆ ಅವರ ಮನಸ್ಸು ಕೂಡ ಶಾಂತವಾಗಿರೋದಿಲ್ಲ. ಜೊತೆಗೆ ಭವಿಷ್ಯ ಅವರಿಗೆ ಕತ್ತಲಾಗಿರುತ್ತೆ. ಭವಿಷ್ಯದಲ್ಲಿ ಏನು ಅನ್ನೋದು ಏನು ಅರ್ಥ ಆಗಲ್ಲ. ನಮ್ಮ ಋಷಿಗಳು ಅದಕ್ಕಾಗಿ ತಿಳಿಸ್ತಾರೆ, ತಮಸೋಮ ಜ್ಯೋತಿರ್ಗಮಯ. ಬುದ್ಧ ಈ ವಿಚಾರವಾಗಿ ಒಂದು ಮಾತನ್ನ ಹೇಳೋದು ನಾವು ಗಮನಿಸ್ಬೋದು. ಗುರಿ ಮತ್ತು ದಾರಿ ಯಾವತ್ತೂ ಕೂಡ ಒಂದೇ ವಿಧವಾಗಿರುತ್ತೆ. ನಾವು ನಡೀತಾ ಇರುವಂತ ದಾರಿಯಲ್ಲಿ ನಮಗೆ ತೃಪ್ತಿ ಅಥವಾ ಒಂದು ವಿಧವಾದ ಆನಂದ ಸಿಗೋದಾದ್ರೆ ನಮ್ಮ ಗುರಿ ಸರಿಯಾಗಿದೆ ಅಂತ ತಿಳ್ಕೋಬೇಕು. ಯಾವಾಗ ನಮ್ಮ ಜೀವನವೇ ದುಃಖ, ಭಯ, ಒಂದು ರೀತಿ ಗೊಂದಲ, ಬರೀ ಪ್ರಶ್ನೆಗಳು, ಅದಕ್ಕೆ ಯಾವುದಕ್ಕೂ ಸರಿಯಾದ ಉತ್ತರ ಇಲ್ಲ, ಇನ್ನು ಗುರಿ ಸ್ಪಷ್ಟವಾಗಿರೋದಕ್ಕೆ ಆ ಗುರಿಯನ್ನ ತಲುಪೋದಕ್ಕಾದ್ರೂ ಹೇಗೆ ಸಾಧ್ಯ? ಹೀಗಾಗಿ ಬುದ್ಧ ಹೇಳಿದ್ದು, ಮೊದಲು ಗುರಿಯನ್ನ ಸ್ಪಷ್ಟಪಡಿಸ್ಕೊಳ್ಳಿ. ಗುರಿ ಯಾವಾಗ ಉತ್ತಮವಾಗಿರುತ್ತೋ ನಮ್ಮ ಜೀವನ ಸಹಜವಾಗಿಯೇ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಮನುಷ್ಯ ಈ ಮಾನವ ಜನ್ಮದ ಉದ್ದೇಶ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಸರಿ, ಶಾಸ್ತ್ರ ಏನ್ ಹೇಳ್ತಾ ಇದೆ? ಮಹಾತ್ಮರು ಈ ಜಗತ್ತಿಗೆ ಜ್ಞಾನವನ್ನ ಕೊಡೋದಕ್ಕಾಗಿ ಬಂದಂಥವರು, ಜೀವನ್ಮುಕ್ತರು, ಅವರೇನ್ ಹೇಳ್ತಾ ಇದ್ದಾರೆ ಅದನ್ನ ನಾವು ಗಮನಿಸೋದಾದ್ರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವಂತನಲ್ಲಿ ಭಕ್ತಿಯನ್ನು ಹೊಂದುವುದೇ ಮಾನವ ಜನ್ಮದ ಉದ್ದೇಶ. ನಿನಗೆ ಭಗವಂತನಲ್ಲಿ ಭಕ್ತಿ ಅಂದ್ರೆ ಉತ್ತಮ ಮಟ್ಟದ ಪ್ರೀತಿ ಅಂತ ಅರ್ಥ. ಅಂತಹ ಭಕ್ತಿ ಪ್ರಾಪ್ತಿವಾಗಿದ್ದೇ ಆದರೆ ನಿನ್ನ ಜೀವನ ಸಾರ್ಥಕ ಆಯಿತು ಅಂತ ತಿಳ್ಕೊ. ಸೊ ಆದರ್ಶ ಇರಬೇಕು ಜೀವನದಲ್ಲಿ, ಒಂದು ಉತ್ತಮವಾದ ಆದರ್ಶವನ್ನ ಇಟ್ಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಭಗವಂತನನ್ನ ನಾವು ಗುರಿಯಾಗಿಟ್ಕೊಂಡಾಗ ನಮ್ಮ ಜೀವನ ಸಹಜವಾಗಿಯೇ ಧರ್ಮ ಮಾರ್ಗದಲ್ಲಿ ಉತ್ತಮ ರೀತಿಯಲ್ಲಿ ಮುಂದುವರಿತಾ ಬರುತ್ತೆ. ಇನ್ನು ಮತ್ತೊಂದು ವಿಚಾರ ಮುಖ್ಯವಾಗಿ ಏನು ಅಂದ್ರೆ,
ಈ ಜಗತ್ತಿನಲ್ಲಿ ನಾವು ಹುಟ್ಟಿರೋದು ಹಿಂದೆ ಯಾವ ಕರ್ಮಶೇಷವನ್ನ ತಗೊಂಡ್ಬಂದ್ವೋ ಅದನ್ನ ನಿಶೇಷ ಮಾಡ್ಕೊಳ್ಳೋಕ್ಕೆ. ನಿಶೇಷ ಅಂದ್ರೆ ಏನು ಇಲ್ಲದಂತೆ ಮಾಡ್ಕೊಳ್ಳೋದಕ್ಕೆ. ಮಹಾತ್ಮರನ್ನ ಹೊರತುಪಡಿಸಿದ್ರೆ, ಅವತಾರ ಪುರುಷರು, ಕಾರಣ ಜನ್ಮ ಅಂತ ಅವರನ್ನ ಹೊರತುಪಡಿಸಿದ್ರೆ ಉಳಿದವರು ಪ್ರಾರಬ್ಧ ಕರ್ಮವನ್ನ ಹೊತ್ಕೊಂಡು ಬಂದಿರ್ತಾರೆ. ನಾವು ಪ್ರಾರಬ್ಧ ಕರ್ಮವನ್ನ ತಗೊಂಡು ಬಂದಿದ್ದೀವಿ. ಏನಿದು ಪ್ರಾರಬ್ಧ ಅಂದ್ರೆ, ಹಿಂದೆ ನಾವೇನು ಮಾಡಬೇಕಾಗಿತ್ತೋ ಆ ಕೆಲಸವನ್ನ ಪೂರ್ತಿಯಾಗಿ ಮಾಡಿ ಮುಗಿಸಿಲ್ಲ. ಯಾವ ಕೆಲಸ ಮಾಡಬೇಕಾಗಿತ್ತು ನಾವು ಅಂದ್ರೆ, ಈ ಜಗತ್ತಿನಲ್ಲಿ ನಾವು ಯಾವುದನ್ನು ಕೂಡ ನಮ್ಮದು ಅಂತ ಭಾವಿಸದೆ ಕೇವಲ ಪಾತ್ರಧಾರಿಗಳಾಗಿ ನಮ್ಮ ಕರ್ತವ್ಯವನ್ನು ಮುಗಿಸಿ ನಾವು ಹೋಗ್ತಾ ಇರಬೇಕು. ಇದು ಪರಮಾತ್ಮ ಮಾಡಿರುವಂತ ನಿಯಮ. ಭಗವಂತನೇ ಅವತರಿಸಿ ಬಂದ್ರು ಹೀಗೆ ನಡ್ಕೊಳ್ಳೋದು. ಮಹಾತ್ಮರೆಲ್ಲ ನೋಡಿ ಹಾಗೆ. ಅವ್ರು ಯಾವತ್ತೂ ಕೂಡ ಈ ಜಗತ್ತಿನಲ್ಲಿ ಯಾವುದೋ ಒಂದು ಭೂಮಿ, ವಸ್ತು, ವ್ಯಕ್ತಿಗಳು ಇವೆಲ್ಲ ನನಗೆ ಸ್ವಂತ ಅಂತ ಅವರು ಯಾವತ್ತೂ ಹೇಳೋದು ಇಲ್ಲ, ಅವ್ರು ಹಾಗೆ ಭಾವಿಸೋದು ಇಲ್ಲ. ಯಾಕೆಂದ್ರೆ ಈ ಮೃತ್ಯುಲೋಕದಲ್ಲಿ, ಈ ಕರ್ಮಭೂಮಿಯಲ್ಲಿ ಪ್ರತಿಯೊಂದು ಕೂಡ ದೋಷದಿಂದ ಆವೃತ ಆಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತ ಮಾತಿದು. ಬೆಂಕಿಯಲ್ಲಿ ಅಥವಾ ಬೆಂಕಿ ಉರಿದಾಗ ಸ್ವಲ್ಪವಾದರೂ ಹೊಗೆ ಹೇಗಿರುತ್ತೋ ಹಾಗೆ ಪ್ರತಿಯೊಂದು ಕರ್ಮದಲ್ಲೂ, ಅದು ಶುಭ ಕರ್ಮ ಅಶುಭ ಕರ್ಮ ಅಂತ ಮತ್ತೆ ವಿಂಗಡಿಸಿಲ್ಲ, ಪ್ರತಿಯೊಂದು ಕರ್ಮದಲ್ಲೂ ಏನೋ ಒಂದು ಸ್ವಲ್ಪ ದೋಷ ಇದ್ದೇ ಇರುತ್ತೆ. ಹಾಗಾಗಿ ಈ ದೋಷವನ್ನ ನಾವು ಜ್ಞಾನದಿಂದ ಆ ದೋಷವನ್ನ ಬಗೆಹರಿಸಿಕೊಂಡು ಕರ್ಮವನ್ನ ಮಾಡಬೇಕು. ಹೇಗೆ ಸಾಧ್ಯ ಆಗುತ್ತೆ? ಯಜ್ಞ ರೂಪವಾಗಿ ಕರ್ಮವನ್ನ ಮಾಡಬೇಕು. ಯಜ್ಞ ಅಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡೋ ರೂಪದಲ್ಲಿ ಕರ್ಮವನ್ನ ಮಾಡಬೇಕು. ಸಮರ್ಪಣೆ ಅಂದ್ರೇನು? ನಮ್ಮಿಂದ ಏನಾದರೂ ಒಂದು ಭಗವಂತನಿಗೆ ನಿವೇದನೆ ಮಾಡಲ್ಪಡೋದು, ಇದು ನಿನ್ನದು ಅಂತ. ಯಾಕೆಂದ್ರೆ ಅದೇ ಸತ್ಯ. ಈ ಜಗತ್ತಲ್ಲಿ ನಮ್ಮಲ್ಲಿ ಯಾರೂ ಕೂಡ ಒಂದು ಸಣ್ಣ ವಸ್ತುವನ್ನ ಇದು ನನ್ನ ಸ್ವಂತದ್ದು ಅಂತ ನಾವು ನಿರೂಪಿಸೋದಕ್ಕೆ, ಪ್ರೂವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಹುಲ್ಕಡ್ಡಿ ಇದು ನಂದು, ಒಂದು ಹಿಡಿ ಮಣ್ಣು ಇದು ನಂದು ಅಂತ ಯಾರೂ ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಏನೆಲ್ಲ ಇದೆಯೋ ಇದು ಜಗತ್ತಿಗೆ ಸೇರಿದ್ದು. ಇಲ್ಲಿ ನಾವು ಬರ್ತೀವಿ, ಅದನ್ನು ಉಪಯೋಗಿಸ್ತೀವಿ, ಹೋಗ್ತಾ ಇರ್ತೀವಿ. ಒಂದು ಉದಾಹರಣೆ ಕೊಟ್ರೆ, ಈ ಮೃತ್ಯುಲೋಕ ಅನ್ನೋದು ಅಥವಾ ಕರ್ಮಭೂಮಿ ಅನ್ನೋದು ಹೇಗಿರುತ್ತೆ ಅಂತ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಯಾರೋ ಒಬ್ಬ ಅಪರಾಧಿ ಇದ್ದಾನೆ, ಹಾಗೆ ಅನೇಕ ಮಂದಿ ಅಪರಾಧಿಗಳಿದ್ದಾರೆ. ಅವನು ಏನೋ ಒಂದು ಅಪರಾಧ ಮಾಡಿಬಿಟ್ಟಿದ್ದಾನೆ. ಅಪರಾಧದ ಫಲವಾಗಿ ನ್ಯಾಯಾಧೀಶರು, ಧರ್ಮವನ್ನು ಅರಿತಂತಹ ನ್ಯಾಯಾಧೀಶರು ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ನೀನು ಹೋಗಿ ಕಾರಾಗೃಹದಲ್ಲಿದ್ದು, ಜೈಲಲ್ಲಿದ್ದು, ನಿನಗಿಷ್ಟು ಕಾಲ ಅಲ್ಲಿದ್ದು ನೀನು ಶಿಕ್ಷೆಯನ್ನು ಅನುಭವಿಸಿ, ಅಲ್ಲಿ ನೀನು ಏನು ಮಾಡಬೇಕೋ, ಜೈಲಲ್ಲಿ ಏನು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ, ಏನೋ ಅದು ಇದು ಕೆಲಸ ಹೇಳ್ತಾರೆ, ಇವ್ರು ಮಾಡಲೇಬೇಕಾಗತ್ತೆ. ಅದೇನಿದೆಯೋ ಮಾಡಿ ಮುಗಿಸಿ ಶಿಕ್ಷೆಯನ್ನು ಮುಗಿಸ್ಕೊಂಡು ನೀನು ಹೊರಗೆ ಹೋಗ್ಬೋದು. ಆಮೇಲೆ ನೀನು ಸ್ವತಂತ್ರ, ಮುಕ್ತ. ಈಗ ಅವನು ಆ ಜೈಲಲ್ಲಿದ್ದಾಗ ನಾನೇನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು, ನನಗೇನು ಶಿಕ್ಷೆ ಕೊಟ್ಟಿದೆ, ನಾನೀಗ ನನ್ನ ಕೆಲಸ ಏನು ಮಾಡಬೇಕು ಅಷ್ಟನ್ನ ಮಾಡಿ
ತನ್ನ ಶಿಕ್ಷೆಯನ್ನ ಮುಗಿಸಿ ಅವನು ಮುಕ್ತನಾಗಬೇಕು. ಆದರೆ ಏನಾಗ್ತಾ ಇದೆ ಇಲ್ಲಿ, ತಾನು ಯಾಕಿಲ್ಲಿ ಬಂದಿದ್ದೀನಿ ಅನ್ನೋದು ಮರ್ತೋಗಿದೆ. ಆಮೇಲೆ ಇಲ್ಲಿ ಬೇರೆ ಅಪರಾಧಿಗಳ ಜೊತೆ ತನ್ನನ್ನು ಹೋಲಿಕೆ ಮಾಡ್ಕೋತಾ ಇದ್ದಾನೆ. ಒಬ್ಬ ಅಪರಾಧಿ ಇನ್ನು ಹಲವಾರು ಜನ ಅಪರಾಧಿಗಳೊಂದಿಗೆ ಇವ್ರಿಗೆ ಯಾಕೆ ಕಡಿಮೆ ಶಿಕ್ಷೆ, ಇವ್ರಿಗೆ ಯಾಕೆ ಹೆಚ್ಚು ಶಿಕ್ಷೆ ಕೊಟ್ಟಿದ್ದಾರೆ, ನಾನು ಯಾಕೆ ಕಠಿಣವಾದ ಕೆಲಸ ಮಾಡಬೇಕು, ಅವ್ರಿಗೆ ಯಾಕೆ ಸಾಮಾನ್ಯವಾದ್ದು, ಅಷ್ಟು ಸಾಲದು ಅಂತ ಆ ಜೈಲಲ್ಲಿ ಕೈದಿಗಳೆಲ್ಲ ಇರಕ್ಕೆ ಸ್ಥಳ ಕೊಟ್ಟಿರ್ತಾರೆ. ಅವ್ರು ಊಟ ಮಾಡಕ್ಕೆ ಒಂದು ತಟ್ಟೆ ಲೋಟ ಬಟ್ಟೆ ಇತ್ಯಾದಿ ಏನೋ ಒಂದಷ್ಟು ಕೊಟ್ಟಿರ್ತಾರೆ. ಹೊದ್ಕೊಳಕ್ಕೊಂದು ಕಂಬಳಿನೋ ಏನೋ ಒಂದು ಕೊಟ್ಟಿರ್ತಾರೆ, ಒಂದು ಸ್ಥಳ. ಈಗ ಅಪರಾಧಿ ಭಾವಿಸ್ತಾ ಇದ್ದಾನೆ, ನನಗೆ ಕೊಟ್ಟಿರುವಂತ ಆ ತಟ್ಟೆ ಲೋಟ ಕಂಬಳಿ, ನಾನು ಮಲಗುವಂತ ಕಟ್ಟೆ ಅಥವಾ ಸ್ಥಳ ಇದೆಲ್ಲ ನಂದು, ಹಾಗೆ ಭಾವಿಸ್ತಾ ಇದ್ದಾನೆ. ಆಮೇಲೆ ತಾನಿಲ್ಲಿ ಬಂದಿರೋದು ಹಿಂದೆ ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಅದನ್ನ ಮುಗಿಸ್ಕೊಂಡು ಖಾಲಿ ಮಾಡಿಕೊಂಡು ಎಲ್ಲ ಬಿಡುಗಡೆಯಾಗಿ ಹೊರಗೋಗಕ್ಕೆ ಸ್ವತಂತ್ರನಾಗ್ಬೇಕು ನಾನು, ಅದನ್ನ ಅವನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಆದರೆ ಅವನು ಆ ಥರ ಭಾವಿಸ್ತಾ ಇಲ್ಲ. ಆಗ್ಲೇ ಹೇಳಿದಾಗೆ ಇದು ನನ್ನ ಜೈಲು, ಇದು ನನ್ನ ಸ್ಥಳ, ಇದು ನನ್ನ ವಸ್ತುಗಳು, ಈ ಥರ ಎಲ್ಲ ಭಾವಿಸ್ತಾ ಇದ್ದಾನೆ. ಆಮೇಲೆ ತನ್ನ ಹಾಗೆ ಬೇರೆ ಅಪರಾಧಿಗಳಿರ್ತಾರಲ್ಲ, ಇವರೆಲ್ಲ ನನ್ನವರು, ಅದರಲ್ಲಿ ನನ್ನವರು ಬೇರೆಯವರು ಅಂತ. ಎಷ್ಟು ಹಾಸ್ಯಾಸ್ಪದ ಇದು, ಅಂದ್ರೆ ಎಷ್ಟು ಅವಿವೇಕ ಅಂತ. ಇದೇ ರೀತಿಯಲ್ಲೇ ಇವತ್ತು ಮನುಷ್ಯರು ಜೀವನ ಮಾಡ್ತಾ ಇರೋದು. ಹೇಗೆ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷ ಅಂದ್ರೆ ಮುಕ್ತಿ ಅಂತ. ಈ ಮುಕ್ತಿ ಯಾರಿಗೆ, ಬಿಡುಗಡೆ ಯಾರಿಗೆ ಆಗ್ಬೇಕಾಗಿದೆ? ಯಾರು ಬಂಧನದಲ್ಲಿದ್ದಾರೆ ಅವ್ರಿಗೆ ತಾನೇ ಬಿಡುಗಡೆ. ಇಲ್ಲದೇ ಜೀವನ್ ಮುಕ್ತಿ ಅನ್ನೋದಕ್ಕೆ ಅರ್ಥ ಏನಿರುತ್ತೆ? ಆಮೇಲೆ ಇನ್ನೊಂದು ವಿಚಾರ ನಮ್ಗೆಲ್ಲ ಗೊತ್ತಿದೆ, ಈ ಜಗತ್ತಲ್ಲಿ ನಾವಿರೋವರೆಗೂ ಶರೀರದ ನೋವುಗಳು, ಶರೀರ ಇರೋರೆಲ್ರಿಗೂ ನೋವಿರುತ್ತೆ. ಯಾವುದೋ ಒಂದು ವಿಧದ ನೋವು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಅದರಲ್ಲಿ ಆಗಾಗ ವಿಶೇಷವಾಗಿ ಬರುವಂತಹ ನೋವುಗಳು ಬೇರೆ. ಅಂದ್ರೆ ಈ ರೋಗ, ಏನೋ ಒಂದು ಅಪಘಾತ ಇತ್ಯಾದಿ, ಮತ್ತೊಂದು ಅದನ್ನು ಜೊತೆಗೆ ಅನುಭವಿಸ್ಬೇಕಾಗುತ್ತೆ. ಇಷ್ಟು ಸಾಲದು ಅಂತ ಮಾನಸಿಕವಾಗಿ 6 ಜನ ಶತ್ರುಗಳಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ. ಈ 6 ಜನ ಶತ್ರುಗಳು ಒಳಗಡೆ ಸೇರ್ಕೊಂಡಿದ್ದಾರೆ. ಇವರೇ ಈ ಬಂಧನಕ್ಕೆ ಕಾರಣ ಆಗಿದ್ದು. ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾಗ ಮತ್ತೆ ಅಪರಾಧ ಮಾಡದಂತೆ ಎಚ್ಚರಿಕೆ ವಹಿಸ್ಬೇಕು. ಅವನು ಬಂದಿರೋದೇ ಅಪರಾಧ ಮಾಡಿ ಶಿಕ್ಷೆ ಅನುಭವಿಸಕ್ಕೆ, ಜೈಲ್ಗೆ ಬಂಧನದಲ್ಲಿದ್ದಾನೆ, ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಅಲ್ಲಿ ಹೇಳಿದ ಕೆಲಸ ಮಾಡಬೇಕು, ಕೊಟ್ಟಿದ್ದನ್ನ ತಿನ್ಬೇಕು, ಅವನಿಗೇನು ಕೊಟ್ಟಿದ್ದಾರೋ ಅದನ್ನ ಉಪಯೋಗಿಸ್ಬೇಕು, ಇಷ್ಟೇ. ಈ ಸಾಮಾನ್ಯ ಮನುಷ್ಯರ ಸ್ಥಿತಿ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನಾಗಿದೆ? ಇನ್ನೇನು ಭಾಗ್ಯ ಇದೆ? ಯಾವ ಮನೆಯಲ್ಲೋ ಹುಟ್ಟಿದ್ರು, ಆ ಮನೆಯಲ್ಲಿ ಏನಿದೆಯೋ ಅದನ್ನೇ ತಿನ್ಬೇಕು. ತಂದೆ ತಾಯಿಗಳು ಏನ್ ತಿಂತಾ ಇದ್ದಾರೆ ಅದನ್ನೇ ತಿನ್ಬೇಕು. ಅವ್ರಿಗೇನ್ ಸಿಕ್ಕಿದೆಯೋ ಅದನ್ನೇ ಇವರು ಅನುಭವಿಸ್ಬೇಕು. ಅದು ಸಾಲದು ಅಂತ ಹಿಂದೆ ಯಾರ್ಯಾರ್ದು ಋಣ ಇರುತ್ತೆ ಅವರೆಲ್ಲ ಗಂಟು ಬೀಳ್ತಾರೆ. ಒಡಹುಟ್ಟಿದವರು ಅಂತನೋ, ಪತಿ ಪತ್ನಿ ಅಂತನೋ, ಮಕ್ಕಳು ಅಂತನೋ, ಯಾರೋ ಅವ್ರನ್ನೆಲ್ಲ ಇವರು ನಿಭಾಯಿಸ್ಬೇಕು. ಅಂದ್ರೆ ಅವ್ರ ಕರ್ಮಗಳೆಲ್ಲ ತೀರಿಸ್ಬೇಕು. ಆ ಕರ್ಮಗಳೆಲ್ಲ ಮಾಡಿ ತೀರಿಸ್ಬೇಕು. ಯಾರೋ ಕೆಲವರಿಗೆ ಈ ಸಂಸಾರ ಬಂಧನಗಳು ಇರಲ್ಲ, ಅವ್ರಿಗೆ ಸಾಮಾನ್ಯವಾದ ಶಿಕ್ಷೆ ಅಂತ ತಿಳ್ಕೋಬೇಕು, ಸಾದಾ ಶಿಕ್ಷೆ.
ಏನೋ ಸ್ವಲ್ಪ ಇರುತ್ತೆ, ಅಪರಾಧ ಕಡಿಮೆ ಇರುತ್ತೆ, ಅದನ್ನ ತೀರಿಸ್ಬಿಟ್ಟು ಹೋಗ್ಬೇಕಾಗಿದೆ. ಆದರೂ ಅವರು ಅಪರಾಧಿಗಳೇ ಬಂಧನದಲ್ಲಿ ಇದ್ದಾರೆ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡಾಗ ಮನುಷ್ಯ ತಾನು ಹೇಗಿರ್ಬೇಕಿಲ್ಲಿ, ಮತ್ತೆ ತನ್ನಿಂದ ಅಪರಾಧ ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕು. ಇದನ್ನೇ ಶಂಕರ ಭಗವತ್ಪಾದರು ಹೇಳ್ತಾರೆ, ತಸ್ಮಾತ್ ಜಾಗ್ರತ ಜಾಗ್ರತ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ, ಅರ್ಥಂ ನಾಸ್ತಿ ಆ ಕುಲಂ ನಾಸ್ತಿ ಇತ್ಯಾದಿ ಇವೆಲ್ಲ ಹೇಳ್ತಾ ಬರ್ತಾರೆ. ಇದ್ಯಾವುದು ನಿಂದಲ್ಲಪ್ಪ, ಇದ್ಯಾವುದು ನಿನ್ನದಲ್ಲ, ಇದ್ಯಾವುದು ಶಾಶ್ವತನೂ ಅಲ್ಲ, ಇದೇ ಅಷ್ಟೇ ಈಗ. ಹಾಗಾಗಿ ಎಚ್ಚರಿಕೆಯಿಂದ ಜೀವನ ಮಾಡು. ಹಿಂದೆ ನೀನು ಇದು ನಂದು, ಇದು ನಾನು ಮಾಡಿದ್ದು ಅಂತೆಲ್ಲ ಅಂದ್ಕೊಂಡು ಕರ್ತೃತ್ವ, ಮಮಕಾರ ಇವೆಲ್ಲ ಹೊಂದಿದ್ದು ಇಷ್ಟೆಲ್ಲ ಕಷ್ಟಪಟ್ಟಿದೀಯ. ಈಗ ಮತ್ತೆ ಬಂಧನಕ್ಕೆ ಸಿಕ್ಕಾಕೊಂಡಿದೀಯ. ಆ ಜೈಲ್ ಯಾವುದು ಹಾಗಾದ್ರೆ? ಅದನ್ನ ಯಾವುದಕ್ಕೆ ಹೋಲಿಸ್ಬೋದು ಅಂದ್ರೆ ಈ ಶರೀರವೇ. ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಶರೀರದೊಳಗಡೆ ನಾವು ಬಂದ್ವಿ ಅನ್ನೋದು ಗೊತ್ತಿದೆ? ನವದ್ವಾರ ಪುರೇ ದೇಹೇ ಅಂತ ಬರುತ್ತೆ. ಈ ನವದ್ವಾರಗಳ ಶರೀರದಲ್ಲಿ ಹೇಗೆ ಬಂದು ಸಿಕ್ಕಾಕೊಂಡ್ವಿ? ಸರಿ, ಈ ಶರೀರದಿಂದ ಆಚೆ ಹೋಗೋದು ಗೊತ್ತಾ? ಅದು ಗೊತ್ತಿಲ್ಲ. ಯಾರೋ ಕೆಲವರು ಇಚ್ಛಾಮರಣಿಗಳಿದ್ರು, ವಿವೇಕಾನಂದರು, ಭೀಷ್ಮಾಚಾರ್ಯರು ಇತ್ಯಾದಿ ಮಹಾತ್ಮರು ಒಂದಷ್ಟು ಜನ ಇದ್ರು. ಅವ್ರಿಗೆ ಶರೀರದಿಂದ ಆಚೆ ಬರೋದು, ಬಿಟ್ಟು ಹೋಗೋದು ಅವರ ಇಚ್ಛೆಯಂತೆ ಇತ್ತು. ಅವರೆಲ್ಲ ಕಾರಣ ಜನ್ಮ ಅಂತ. ಆದ್ರೆ ಜನಸಾಮಾನ್ಯರ ಸ್ಥಿತಿ ಹಾಗಿಲ್ಲ. ಹೊರಗಡೆಯಿಂದ ಅದರಲ್ಲಿ ಹಾಕಿ ಬೀಗ ಹಾಕಿರ್ತಾರಲ್ಲ, ಹೊರಗಡೆಯಿಂದ ಬೀಗ ಹಾಕ್ಬಿಟ್ಟಾಗ ಅವ್ರು ಹೇಗೆ ತಪ್ಪಿಸ್ಕೊಳಕ್ಕಾಗಲ್ಲ, ಒಳಗೆ ಇರಬೇಕು. ಬೇರೆಯವ್ರು ಬಂದು ಬೀಗ ತೆಗೆಯೋವರೆಗೂ ಒಳಗೆ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ಆ ಮೃತ್ಯು ದೇವತೆ ಬಂದು ಶರೀರದಿಂದ ನಮ್ಮನ್ನ ಹೊರಗೆ ಬರೋ ಹಾಗೆ ಮಾಡೋವರೆಗೂ, ಅಂದ್ರೆ ನಮ್ಮ ಪ್ರಾಣವನ್ನ ಹೊರಗೆ ಸೆಳೆಯೋದು, ಈ ಜೀವವನ್ನ ಶರೀರದಿಂದ ಬೇರ್ಪಡಿಸೋದು ಆ ಮೃತ್ಯು ದೇವತೆಗೆ ಸಾಧ್ಯ. ಅದು ಬರೋವರೆಗೂ ಒಳಗೆ ಏರ್ಬೇಕು. ಆಮೇಲೆ ಅಲ್ಲಿ ಏನೋ ಕೊಡ್ತಾರೆ, ಅದನ್ನೇ ತಿನ್ಬೇಕು. ಅದೇ ತರ ನಮಗೆ ಏನು ಪ್ರಾರಬ್ಧ ಇದೆಯೋ, ನಮ್ಮ ಋಣ, ಅನ್ನದ ಋಣ, ನೀರಿನ ಋಣ, ಇನ್ನೊಂದು ಮತ್ತೊಂದು ಅಂತೆಲ್ಲ, ಪಶುಪತ್ನಿ ಸುತಾಲಯ ಅಂತೆಲ್ಲ ಏನು ಹೇಳ್ತಾರೋ ಆ ರೀತಿ ಏನಿದೆಯೋ ಪ್ರಾಪ್ತಿ ಅಷ್ಟೇ ಸಿಗುತ್ತೆ. ಹಣ ಎಷ್ಟಾದ್ರೂ ಇರ್ಬೋದು, ತಿಂಡಿಗಳು, ವಸ್ತುಗಳು ಎಷ್ಟಾದ್ರೂ ಇರ್ಬೋದು, ನಾವು ಅನುಭವಿಸಕ್ಕೆ ಇಷ್ಟೇ ಅಂತ ಇರುತ್ತೆ, ಅಷ್ಟೇ ಅನುಭವಿಸಕ್ಕಾಗೋದು. ಅದು ಬೇರೆ ಯಾರ್ದೋ ಆಗಿರುತ್ತೆ. ನಾವು ಏನೇ ಅನುಭವಿಸಿದ್ರು, ಹೆಚ್ಚು ಕಡಿಮೆ ಯಾವುದೇ ಅನುಭವಿಸಿದ್ರು, ಪುನಃ ಅಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಬೇರೆ ಅಪರಾಧಿಗಳು ಬರ್ತಾರಲ್ಲ, ಈಗ ಜೈಲಲ್ಲಿದ್ದ ಒಂದಷ್ಟು ವರ್ಷ ಬಿಟ್ಟೋದ, ಆ ಬಿಟ್ಟೋಗ್ಬೇಕಾದ್ರೆ ಅವನ್ ಮಲ್ಗಕ್ಕೆ ಆ ಕಂಬಳಿ, ಇದು ಆ ತಟ್ಟೆ ಲೋಟ ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರ ಅವರು. ಅವನ್ ಬರೋವಾಗ ಯಾವ ಬಟ್ಟೆ ಹಾಕೊಂಡಿರ್ತಾರೋ ಅದನ್ನ ಎತ್ತಿಟ್ಟಿರ್ತಾರಂತೆ. ಮತ್ತೆ ಹೋಗುವಾಗ ಅದೇ ಬಟ್ಟೆ ಕೊಡ್ತಾರೆ, ಅದನ್ನ ಹಾಕೊಂಡು ಅವ್ನು ಆಚೆ ಹೋಗ್ತಾನೆ ಅಂತೆಲ್ಲ ಹೇಳ್ತಾರೆ. ಅದೇ ತರ ನಾವು ಬರೋವಾಗ ಹೇಗೆ ಬರಿಗೈಯಲ್ಲಿ ಬಂದ್ವೋ, ಬರಿಗೈಯಲ್ಲಿ ಅಂದ್ರೇನು, ಕೈ ಕೂಡ ಇಲ್ಲ, ಅಲ್ಲಿ ನಿರಾಕಾರ. ನಮ್ಗೆ ತಾಯಿ ಗರ್ಭದಲ್ಲಿದ್ದು ಶರೀರವನ್ನ ಪಡ್ಕೊಂಡು ಒಂದು ಆಕಾರ ಪಡ್ಕೊಂಡು ಬಂದ್ವಿ. ಅದಕ್ಕೆ ಮುಂಚೆ ಆಕಾರ ಅಂತ ಎಲ್ಲಿತ್ತು? ನಮ್ಗೊಂದು ರೂಪನೇ ಇಲ್ಲ, ಆಕಾರವೇ ಇಲ್ಲ. ಹುಟ್ಟಿದ ಮೇಲೆ ವ್ಯವಹಾರಕ್ಕಾಗಿ ಒಂದು ಹೆಸರಿಟ್ರು. ನೋಡಿ, ಹೆಸರು ಕೂಡ ನಮ್ದಲ್ಲ, ಶರೀರನೂ ನಮ್ದಲ್ಲ, ಹೆಸರು ನಮ್ದಲ್ಲ. ಇನ್ನು ಆ ಶರೀರ ಹುಟ್ಟಿರುವಂತ ಜಾತಿ, ಕುಲ, ಇನ್ನು ಆ ವಸ್ತುಗಳು ಇತ್ಯಾದಿ ವ್ಯಕ್ತಿಗಳು ಇದ್ಯಾವುದು ನಮ್ದಾಗಿರೋದಿಲ್ಲ. ಆದರೆ ಅಜ್ಞಾನದಿಂದ ಇದು ನನ್ನ ರೂಪ, ನನಗೇನೋ ಒಂದು ರೂಪ ಸಿಕ್ಕಿದೆ, ಅದೇನೋ ಒಂದು
ಪುರುಷ ಶರೀರವೋ ಸ್ತ್ರೀ ಶರೀರವೋ ಯಾವುದೋ ಒಂದು ಶರೀರ, ಯಾವುದೋ ಒಂದು ಜಾತಿಯ ಕುಲ ಯಾವುದರಲ್ಲೋ ಹುಟ್ಟಿದೆ, ಯಾವುದೋ ಒಂದು ಪ್ರದೇಶದಲ್ಲಿ ಹುಟ್ಟಿದೆ ಕರ್ಮಾನುಸಾರ. ಆ ದೇಶದ ಜೊತೆ ತಾದಾತ್ಮ್ಯ ಹೊಂದೋದು, ಶರೀರದ ಜೊತೆ ತಾದಾತ್ಮ್ಯ ಅಂದ್ರೆ ಇದೇ ನಾನು ಅಂತ ಭಾವಿಸ್ಬಿಡೋದು, ಜೊತೆಗಿರುವಂಥವರು ನಮ್ಮ ಹಾಗೆ ಅವ್ರು ಯಾವುದೋ ಅಪರಾಧ ಮಾಡಿ ಏನೋ ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡು ಅವರು ಈ ಬಂಧನದಲ್ಲಿ ಇದ್ದಾರೆ, ಸಂಸಾರದ ಬಂಧನದಲ್ಲಿ ಅವರು ಇದ್ದಾರೆ. ಸ್ವಲ್ಪ ಕಾಲ ಅಲ್ಲಿ ಇರ್ತಾ ಇದ್ದಾಗಲೇ ಈ ಮನುಷ್ಯರಿಗೆ ಇದೊಂದು ಒಂದು ವಿಧವಾದ ದೋಷ ಅಂತಾನೆ ಹೇಳ್ಬೋದು, ಸಂಘ ದೋಷ ಅಂತ. ಸ್ವಲ್ಪ ಕಾಲ ಅಲ್ಲಿದ್ರೆ ಯಾರ ಜೊತೆ ಆದರೂ ಅವ್ರ ಜೊತೆ ಹಾಗೆಯೇ ಒಂದು ವಿಧವಾದ ಬಾಂಧವ್ಯ ಬೆಳೆಸ್ಕೊಂಡ್ಬಿಡೋದು. ಬಾಂಧವ್ಯ ಅಂದ್ರೆ ಬಂಧನ ಅಂತಾನೆ ಅರ್ಥ. ಏನೋ ಒಂದು ವಿಧದ್ದು ಒಂದು ರಾಗ ಅಥವಾ ದ್ವೇಷ, ಅವರಿಂದ ಇವ್ರಿಗೇನು ಆಗ್ಬೇಕಾಗಿಲ್ಲ, ಏನು ಇಲ್ಲ ಅಲ್ಲಿ. ಈ ರೀತಿ ನಮ್ಮ ಜೀವನದ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಜನಸಾಮಾನ್ಯರ ಪರಿಸ್ಥಿತಿ ಹೀಗಿದೆ. ಇದನ್ನು ನಾವು ನೋಡ್ತಾನೆ ಇದ್ದೀವಿ. ಈ ಅಜ್ಞಾನ ಇನ್ನೂ ಹೆಚ್ಚಾದಾಗ ಏನಾಗುತ್ತೆ, ಹಿಂದೆ ಮಾಡಿದ ಅಪರಾಧಗಳ ಶಿಕ್ಷೆಯನ್ನ ಅನುಭವಿಸಿ ಮುಕ್ತರಾಗಿ ನಾವು ಹೋಗ್ಬೇಕು. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ವಿಧ ಹೇಳಿದ್ರು. ಕೊನೆಯಲ್ಲಿ ಮೋಕ್ಷ, ಮುಕ್ತಿಯನ್ನ ಪಡ್ಕೊಂಡು ಹೋಗ್ತಾ ಇರಬೇಕು. ಮತ್ತೆ ಬಂಧನಕ್ಕೆ ನಾವು ಸಿಕ್ಕಾಕೋಬಾರ್ದು. ಆದರೆ ಆಗ್ತಾ ಇರೋದೇನು, ಇನ್ನೊಂದಷ್ಟು ಅಪರಾಧಗಳನ್ನು ಮಾಡೋದು. ಅಪರಾಧ ಮಾಡಿದ್ಯಾ ಅಂತ ಜೈಲಲ್ಲಿ ಹಾಕಿ ಶಿಕ್ಷೆ ಅನುಭವಿಸು ಅಂತ ಹೇಳಿದ್ರೆ ಆ ಜೈಲಲ್ಲಿ ಮತ್ತೆ ಇನ್ನೊಂದಷ್ಟು ಅಪರಾಧಗಳನ್ನ ಮಾಡೋದು. ಹೇಗೆ ಮಾಡ್ತಾ ಇದ್ದಾರೆ ಮನುಷ್ಯರು ಅಂದ್ರೆ, ಒಂದು ವಿಕರ್ಮ ಅಂತ ಕರೀತಾರೆ ಅದನ್ನ. ಕರ್ಮ ಅಕರ್ಮ ವಿಕರ್ಮ ಅಂತ. ಕರ್ಮ ಅಂದ್ರೆ ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ರೆ ಕರ್ಮ. ಅಕರ್ಮ ಅಂದ್ರೆ ಮಾಡದಂತಿರೋದು, ಅದೇ ಒಳ್ಳೇದು. ಮಾಡಬೇಕು, ಅಲ್ಲಿಗೆ ಮರ್ತು ಬಿಡಬೇಕು. ಅದಕ್ಕೆ ಅದರ ಜೊತೆ ಸಂಘ ಫಲ, ನಾನು ಮಾಡಿದೆ ಅನ್ನೋ ಭಾವನೆ ಆಗಲಿ, ಅದರಿಂದ ನನಗೇನು ಸಿಗುತ್ತೆ ಅನ್ನೋ ಅಪೇಕ್ಷೆ ಆಗಲಿ ಇಲ್ಲದಂತೆ ಮಾಡಿದ್ರೆ ಅದು ಅಕರ್ಮ ಆಗ್ಬಿಡುತ್ತೆ, ಮಾಡದಂತಾಗ್ಬಿಡುತ್ತೆ. ಯಜ್ಞಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಈಗ ಮಾಡಬೇಕು ಕರ್ಮವನ್ನ ಈ ಕರ್ಮಭೂಮಿಯಲ್ಲಿ ಅಂತ ಪರಮಾತ್ಮ ಆದೇಶವನ್ನ ಕೊಟ್ಟಿದ್ದಾನೆ. ಆದರೆ ಅಜ್ಞಾನ ಇದ್ದಾಗ, ಶಾಸ್ತ್ರದ ಪರಿಚಯ ಇಲ್ಲ, ಹಿರಿಯರಿಂದ ತಿಳ್ಕೊಂಡಿಲ್ಲ, ಜೀವನವನ್ನು ಸರಿಯಾಗಿ ಮಾಡೋದು ಗೊತ್ತಿಲ್ಲ, ಎಲ್ಲರೂ ಏನು ಮಾಡ್ತಾ ಇದ್ದಾರೋ ಅದನ್ನು ಸುಮ್ಮನೆ ಅನುಕರಣೆ ಮಾಡ್ಕೊಂಡು ಹೋಗೋದು. ಇಮಿಟೇಷನ್ ಇಸ್ ಎ ಸೈನ್ ಆಫ್ ಡೆತ್ ಅಂದ್ರು. ಎಲ್ಲರೂ ಏನು ಮಾಡ್ತಾ ಇದ್ದಾರೋ ಅದನ್ನ ಮಾಡ್ಕೊಂಡು ಹೋಗೋದಷ್ಟೇ, ಸುಮ್ಮನೆ ಏನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಆವಾಗ ಏನಾಗುತ್ತೆ, ಅದು ವಿಕರ್ಮ ಆಗ್ಬಿಡುತ್ತೆ. ವಿಕರ್ಮ ಅಂದ್ರೆ ತಪ್ಪು ಅಂತ ಅರ್ಥ. ಅದು ತಪ್ಪು ಮಾಡೋದು. ಎಲ್ರು ಏನೋ ನಂದು ಅಂತಾರೆ, ಇವರು ನಂದು ಅನ್ನೋದು. ಅವರೇನೋ ನಾನೇನೋ ಮಾಡ್ತಾ ಇದ್ದೀನಿ, ದೊಡ್ಡದು ಏನೋ ಮಾಡ್ತೀನಿ ಅಂದ್ರೆ ಇವರು ಅದನ್ನ ತಾನು ಮಾಡಕ್ ಹೋಗುದು. ಲೋಕರೂಢಿ, ಲೋಕದಲ್ಲಿ ಏನು ಜನಸಾಮಾನ್ಯರು ಹೇಗೆ ನಡ್ಕೋತಾ ಇದ್ದಾರೋ ಹಾಗೆಯೇ ನಡ್ಕೊಂಡು ಹೋಗ್ತಾ ಇರೋದು ಸಮಾಜ ಅಂತ ಕರೀತಾರೆ, ಮಾನವ ಸಮಾಜ. ಈ ಮಾನವ ಸಮಾಜವನ್ನ ಅನುಸರಿಸಿದವರು ಇದುವರೆಗೂ ಸುಖ ಪಟ್ಟಿದ್ದು ಈ ಇತಿಹಾಸದಲ್ಲೇ ಇಲ್ಲ. ಇತಿಹಾಸ ಓದಿದ್ರೆ ಅರ್ಥ ಆಗುತ್ತೆ. ಎಲ್ರೂ ಹೇಗೆ ನಡ್ಕೋತಾರೋ ನಾನು ಹಾಗೆ ಇದ್ಬಿಡ್ತೀನಿ. ಎಲ್ರು ನಂದು ಅಂತಾರೆ, ನಾನು ಅಂತೀನಿ. ನಾನು ಏನೋ ಒಂದಷ್ಟು ಗಳಿಸ್ತೀನಿ, ಎಲ್ರಿಗಿಂತ ನಾನೇನು ಕಡಿಮೆ ಅಲ್ಲ ಅಂತ ನಾನೊಂದಷ್ಟು ಮೆರಿತೀನಿ, ಇನ್ನೇನೋ ಮಾಡಕ್ ಹೋಗ್ತೀನಿ. ಇವ್ರು ನನ್ನವರು, ಅವ್ರು ನಿನ್ನವರು, ಅವರೇ ಅಪರಾಧ ಮಾಡಿ ಅಲ್ಲಿ ಬಂದಿದ್ದಾರೆ, ಶರೀರದಲ್ಲಿ ಸಿಕ್ಕಾಕೊಂಡು ಅವ್ರ ಕಷ್ಟ ಅವ್ರ ಬಾಧೆ ಅವ್ರದ್ದು, ಇವ್ರ ಬಾಧೆ ಇವ್ರದ್ದು. ಮತ್ತು ಅಲ್ಲಿ ಅವರವರಲ್ಲಿ ಮತ್ತೆ ಸಂಬಂಧಗಳು, ಅವ್ರದ್ದೊಂದಷ್ಟು ಕರ್ಮಶೇಷ ಇದೆ, ಇವ್ರದ್ದೊಂದಷ್ಟಿದೆ. ಮತ್ತು ಅದ್ರ ಒಬ್ರಿಗೊಬ್ರು ಹೋಲಿಕೆ ಮಾಡ್ಕೊಳ್ಳೋದು.
ನಾನು ಹೆಚ್ಚು ನೀನು ಹೆಚ್ಚು ಅಂತ. ಇದೆಂಥ ಅವಿವೇಕತನ! ಇದು ಜನಸಾಮಾನ್ಯರ ಜೀವನ. ಹೀಗಾಗಿ ಇವರು ಬಾಲ್ಯದಲ್ಲೂ ಸುಖವಾಗಿರಲ್ಲ, ಯೌವನದಲ್ಲೂ ಇಲ್ಲ, ವೃದ್ಧಾಪ್ಯದಲ್ಲಂತೂ ಇನ್ನು ಕೇಳೋ ಹಾಗೆ ಇಲ್ಲ. ಬರೀ ಗೋಳು, ದುಃಖ. ದುಃಖಾಲಯಂ ಅಶಾಶ್ವತಂ ಅನಿತ್ಯಂ ಅಸುಖಂ ಲೋಕಂ. ಹೀಗೆ ಇದೆ. ಸರಿ, ಏನೋ ಈಗ ಕಲಿಯುಗದಲ್ಲಿ ಸ್ವಲ್ಪ ಕಷ್ಟ ಹೀಗಿದೆ ಅಂತೇನಲ್ಲ. ಇತಿಹಾಸ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣವನ್ನು ಓದಿದ್ರೆ ತ್ರೇತಾಯುಗ ಧರ್ಮ 3 ಪಾದದಲ್ಲಿ ನಿಂತಿತ್ತಂತೆ ತ್ರೇತಾಯುಗದಲ್ಲಿ. ಆಗ ಕೂಡ ಇದೇ ಕತೆ. ನಂದು ನಂದು ಅಂದ್ಕೊಂಡು ಇದೇ ತರ ಜನಸಾಮಾನ್ಯರ ಜೀವನ. ಅಂದ್ರೆ ದ ವಾಯ್ಸ್ ಆಫ್ ದ ಮೆಜಾರಿಟಿ ಇಸ್ ಫಾಲ್ಸ್ ಅಂತ ಏನು ಹೇಳ್ತಾರೋ ಸ್ವಾಮೀಜಿ, ಹಾಗೆ ಹೆಚ್ಚಿನ ಜನ ಬರೀ ಅನುಕರಣೆ ಮಾಡಿಕೊಂಡೇ ಜೀವನ ಕಳೆದಿದ್ದಾರೆ ಹೊರತು ನಿಜವಾಗಿ ನಾನು ಯಾರು, ಈ ಶರೀರಕ್ಕೆ ಯಾಕೆ ಬಂದೆ, ಈ ಶರೀರದಲ್ಲಿ ನನಗೆ ಯಾಕೆ ಈ ಜೀವನ, ನನಗೆ ಯಾಕೆ ಹಸುವು, ಬಾಯಾರಿಕೆ, ನೋವು ಎಲ್ಲ ಆಗಬೇಕು, ನಾನೇನು ಅಪರಾಧ ಮಾಡಿದ್ದೆ ತಿಳ್ಕೋಬೇಕಿದು. ಅದಕ್ಕೆ ಶಾಸ್ತ್ರ ಓದಬೇಕು. ಹಾಗೇನಾಗತ್ತೆ, ಯಾವ ಕಾರಣಕ್ಕಾಗಿ ಈ ಮನುಷ್ಯ ಶರೀರ ಸಿಕ್ತು, ಯಾವ ಕಾರಣಕ್ಕಾಗಿ ನಾವು ಕರ್ಮ ಮಾಡಲೇಬೇಕು ಅಂತ ಪರಮಾತ್ಮ ಹೇಳಿದ್ದಾನೆ, ಮತ್ತೆ ಯಾವ ಕಾರಣಕ್ಕಾಗಿ ನಾವು ಸೇವೆ ಮಾಡಬೇಕು, ಆಮೇಲೆ ಕರ್ಮ ಮಾಡು, ಫಲದ ಮೇಲೆ ಅಧಿಕಾರ ಇಲ್ಲ ಅಂತಾನೆ ಹೇಳಿದ್ದಾನೆ ಭಗವಂತ. ಕೆಲಸ ಮಾಡಬೇಕಂತೆ, ಆದರೆ ಇದರಿಂದ ನನಗೇನು ಸಿಗುತ್ತೆ ಅಂತ ಕೇಳೋ ಹಾಗಿಲ್ಲ. ಯಾಕೆ ಅಂದರೆ ಕೊಟ್ಟಷ್ಟು ತಗೋಬೇಕಷ್ಟೆ. ನೀವು ಬಂದಿರೋದೇ ಅಪರಾಧ ಮಾಡಿ, ನಾನಿಷ್ಟು ಮಾಡಿದ್ದೀನಿ ನನಗಿಷ್ಟು ಕೊಡು ಅಂತ ಕೇಳೋದಕ್ಕೆ ಅಧಿಕಾರವೇ ಇಲ್ಲ, ಕೇಳಿದ್ರೂ ಸಿಗೋದಿಲ್ಲ. ಹೀಗೆ ಜನಸಾಮಾನ್ಯರ ಜೀವನ ನಡೀತಾ ಇರೋದೇ ಹೀಗೆ. ವಾಕ್ಯದ ಪರಿಚಯ ಇಲ್ಲ. ಯಾಕೆಂದ್ರೆ ಗುರುಗಳ ಹತ್ರ ಹೋಗಲ್ಲ, ಗುರು ಹಿರಿಯರ ಹತ್ರ ಹೋಗೋದಿಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಅವ್ರಿಗಿಂತ ನಾವೇ ದೊಡ್ಡವರು ಅನ್ನೋ ಭಾವನೆ. ಇದು 90% ಮಂದಿ ಮನುಷ್ಯರಲ್ಲಿ ಹೀಗೆ ಇರೋದು. ಅವ್ರಿಗೇನೂ ಗೊತ್ತಿಲ್ಲದೆ ಇದ್ರು ನಮ್ಗೆಲ್ಲ ಗೊತ್ತಿದೆ ಅಂತ ಭಾವಿಸೋದು. ನಮಗೆ ಗೊತ್ತಿರೋದೇ ಸರಿ ಅಂತ ಮಾಡ್ತಾ ಹೋಗೋದು. ಹೀಗೆ ಮಾಡ್ತಾ ಮಾಡ್ತಾ ತಮಸ್ಸಿನಿಂದ ಜ್ಯೋತಿಯ ಕಡೆ, ಬೆಳಕಿನ ಕಡೆ ಹೋಗೋದು ಬಿಟ್ಟು ಕತ್ತಲಿನಿಂದ ಕತ್ತಲಿನ ಕಡೆನೇ ಸಾಕ್ತಾರೆ. ಅಂಧ ತಮ ಪ್ರವಿಶಂತಿ ಯೋ ಅವಿದ್ಯಾಮುಪಾಸತೆ ಅಂತ ಈಶಾವಾಸ್ಯ ಉಪನಿಷತ್ತಲ್ಲಿ ಬರುತ್ತೆ. ಯಾರು ಅವಿದ್ಯೆಯನ್ನು ಉಪಾಸನೆ ಮಾಡ್ತಾರೋ, ಅವಿದ್ಯೆ ಅಂದ್ರೆ ಅಜ್ಞಾನ, ಅದನ್ನೇ ಮಾಡ್ಕೊಂಡಿರೋದು, ಅವರು ಘೋರವಾದ ಅಂಧಕಾರವನ್ನು ಪ್ರವೇಶ ಮಾಡ್ತಾರೆ. ಅದನ್ನೇ ನರಕ ಅಂತ ಹೇಳಿದ್ರು. ಹಾಗಾದ್ರೆ ಏನದು ಅಂದ್ರೆ ಇಷ್ಟೇ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋದು, ಕಾಮ ಕ್ರೋಧ ತಥಾ ಲೋಭ ತ್ರಿವಿಧಂ ನರಕದ್ವಾರಂ. ಅವರವರೇ ತಿಳ್ಕೊಂಡ್ಬಿಡ್ಬೋದು, ಇವರು ನರಕದ ಕಡೆ ಹೋಗ್ತಾ ಇದ್ದಾರಾ ಅಥವಾ ಪರಮಾತ್ಮನ ಕಡೆ ಸಾಕ್ತಾ ಇದ್ದಾರಾ. ಈ 3 ಆಸೆ, ಕ್ರೋಧ, ಕ್ರೋಧ ಅಂದ್ರೆ ಕೋಪ ಅಥವಾ ದ್ವೇಷ, ಲೋಭ, ಲೋಭ ಅಂದ್ರೆ ತೃಪ್ತಿ ಇಲ್ಲ. ಈಗೇನೋ ಇದೆ, ಸಿಕ್ಕಿದೆ, ಅಷ್ಟರಲ್ಲಿ ತೃಪ್ತಿ ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಅದು ಲೋಭ ಅಂತ. ಒಂದು ಭೋಗವನ್ನು ಅನುಭವಿಸೋ ಆಸೆ, ಇನ್ನೊಂದು ಬೇರೆಯವರ ಮೇಲೆ ಕೋಪ ಅಥವಾ ದ್ವೇಷ, ಇನ್ನೇನೋ ಮನಸ್ಸಿನಲ್ಲಿ ಅಸೂಯೆ ಇತ್ಯಾದಿ, ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂತಹ ಲೋಭ. ಈ 3 ಇದ್ರೆ ಅವರು ನರಕವನ್ನು ಪ್ರವೇಶ ಮಾಡ್ತಾರೆ. ತಸ್ಮಾತ್ ಏತತ್ರಯಂ ತ್ಯಜೇತ್. ಹಾಗಾಗಿ ಈ 3 ತ್ಯಜಿಸಬೇಕು. ತ್ಯಜಿಸಿ ಅವರು ತಮ್ಮ ಶ್ರೇಯಸ್ಸನ್ನ ತಾವು ಹೊಂದಬೇಕು. ಆತ್ಮನ ಶ್ರೇಯ, ಆತ್ಮ ಅಂದ್ರೆ ತಾನು ಅಂತಾನೆ, ತನಗೆ ಶ್ರೇಯಸ್ಸನ್ನ ತಾನೇ ಉಂಟು ಮಾಡ್ಕೋಬೇಕು. ಇದನ್ನೇ ಸ್ವಾಮೀಜಿ ಹೇಳಿದ್ದು, ವಿವೇಕಾನಂದರು, ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ.
ನೀನು ಸರಿಯಾಗಿ ನಡ್ಕೊಂಡ್ರೆ, ಅಪರಾಧ ಮಾಡದೆ, ಮತ್ತೆ ತಪ್ಪುಗಳನ್ನ ಮಾಡದೆ ಜೀವನ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ತಪ್ಪುಗಳನ್ನ ಮಾಡದೆ ಜೀವನ ಮಾಡಿದ್ರೆ ನೀನು ಬೆಳಕಿನ ಕಡೆ ಸಾಗ್ತೀಯ. ಬೆಳಕಿನ ಹಾದಿಯಲ್ಲಿ ಪರಮಾತ್ಮನನ್ನ ಹೋಗಿ ಪಡ್ಕೋತೀಯ, ಅವನಲ್ಲಿ ಹೋಗಿ ಸೇರ್ಕೋತೀಯ. ಯಾಕಂದ್ರೆ ಕರ್ಮ ಮಾಡಿದ್ದಾಯ್ತು, ಅದನ್ನ ಕಳ್ಕೊಂಡಿದ್ದಾಯ್ತು, ಶಿಕ್ಷೆ ಅನುಭವಿಸಿದ್ದಾಯ್ತು, ಶುದ್ಧವಾಗಿ ಪರಮಾತ್ಮನಲ್ಲಿ ಹೋಗಿ ಸೇರ್ಕೊಂಡ್ರು, ಮುಕ್ತಿ. ಆದರೆ ಮನುಷ್ಯನಲ್ಲಿ ಒಂದು ದೌರ್ಬಲ್ಯ ಏನು ಅಂದ್ರೆ, ತಾನೇನ್ ಮಾಡಬೇಕೋ ಅಷ್ಟು ಮಾಡಿ ಸುಮ್ಮನಿರಲ್ಲ, ಪಕ್ಕದಲ್ಲಿರೋರು ನೋಡೋದು. ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಏನಿದೆ, ಎಷ್ಟಿದೆ, ಏನಾಗ್ತಾ ಇದೆ, ತಾನೇನ್ ಮಾಡಬೇಕು ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಬೇರೆಯವ್ರು ಮಾಡೋದು ಸರಿನಾ ತಪ್ಪಾ ಅಂತ ವಿಮರ್ಶೆ ಮಾಡಿಕೊಂಡು ಏನು ಉಪಯೋಗ ಇಲ್ಲ. ಇದರಲ್ಲೇ ಸಾಕಷ್ಟು ಶಕ್ತಿ, ಸಮಯ ವ್ಯರ್ಥ ಆಗ್ಬಿಡುತ್ತೆ. ಹೀಗಾಗಿ ನಮಗೆ ಶಾಸ್ತ್ರವಾಕ್ಯ ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಕರ್ಮ, ಯಾವುದು ವಿಕರ್ಮ, ಇವೆರಡು ಸರಿಯಾಗಿ ಗೊತ್ತಿರಬೇಕು. ಕಾರ್ಯ ಅಕಾರ್ಯ ವ್ಯವಸ್ಥಿತವು ತಸ್ಮಾತ್ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಹಿಂದೆನೆ ವೇದಗಳಲ್ಲಿ ಅಂದ್ರೆ ಶಾಸ್ತ್ರದಲ್ಲಿ ಕಾರ್ಯ ಯಾವುದು, ಅಕಾರ್ಯ ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ವಿಧಿಸಿದೆ. ಎಲ್ರಿಗೂ ಯೂನಿವರ್ಸಲ್, ಅದು ಮನುಕುಲಕ್ಕೆಲ್ಲಕ್ಕೂ. ಹಾಗಾಗಿ ಶಾಸ್ತ್ರವನ್ನು ಅರಿತುಕೊಂಡು ಅದರಂತೆ ಮಾಡಬೇಕಾಗಿರೋದನ್ನ ಮಾಡಬೇಕು, ಯಾವುದನ್ನು ಬಿಡಬೇಕು ಅದನ್ನು ಬಿಡಲೇಬೇಕು. ಯಾವುದನ್ನು ಬಿಡಬೇಕು ಇದೆ ಈ ಮೂರು. ಭೋಗಾಸಕ್ತಿ ಅಂದ್ರೆ ನಾಲಿಗೆಯಿಂದ ಭೋಗವನ್ನ ಅನುಭವಿಸ್ಬೇಕು, ರುಚಿ ರುಚಿಯಾಗಿ ತಿನ್ಬೇಕು, ಸುಂದರವಾಗಿರೋದನ್ನ ನೋಡ್ಬೇಕು, ಇನ್ನೇನೋ ಕೇಳಬೇಕು, ಏನೋ ಮುಟ್ಟಬೇಕು, ಏನೋ ಮಾಡಬೇಕು. ಭೋಗಾಸಕ್ತಿ, ಇಂದ್ರಿಯಗಳಿಂದ ಭೋಗವನ್ನ ಅನುಭವಿಸ್ಬೇಕು ಅನ್ನೋದೇ ಆಸೆ ಅಂತ ಇಲ್ಲಿ ಅರ್ಥ. ಕಾಮಃ, ಕ್ರೋಧಃ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹಾಗೆ ಅಂತ ಅವ್ರ ಬಗ್ಗೆ ಏನೋ ಬೈಕೊಂಡು ಮಾಡ್ಕೊಂಡು ಈ ಕ್ರೋಧ ಬಿಟ್ಬಿಡ್ಬೇಕು. ತ್ಯಾಗ ಮಾಡಬೇಕಾಗಿರೋದು ಆಸೆ, ಕ್ರೋಧ, ಆಮೇಲೆ ಲೋಭ. ಇನ್ನೂ ಬೇಕು, ಇನ್ನೂ ಬೇಕು, ಸಾಕಾಗ್ತಾ ಇಲ್ಲ, ಸಿಕ್ಕಿರೋದು ಸಾಲದು, ಅದಿರಬಾರ್ದು. ಎದುರಿಚ್ಛಾ ಲಾಭ ಸಂತುಷ್ಟೋ, ಏನು ಭಗವಂತ ನಮಗೆ ಕೊಟ್ಟಿದ್ದಾನೋ ನಮ್ಮ ಕರ್ಮಕ್ಕನುಸಾರವಾಗಿ ಅಷ್ಟರಲ್ಲೇ ತೃಪ್ತರಾಗಬೇಕು. ನಮಗೆ ಸಿಗಬೇಕು ಅಂತಿದ್ರೆ ಸಿಕ್ಕೇ ಸಿಗುತ್ತೆ. ನಾವು ಪ್ರಯತ್ನ ಮಾಡದೆ ಹೋಗ್ಲಿ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ನಾವು ಏನ್ ಪ್ರಯತ್ನ ಮಾಡಬೇಕು? ಪುರುಷ ಪ್ರಯತ್ನ ಅಂದ್ರೆ ಏನು ಅಂದ್ರೆ, ಏನೋ ಗಳಿಸೋದಕ್ಕಲ್ಲ ಪುರುಷ ಪ್ರಯತ್ನ ಮಾಡಬೇಕಾಗಿರೋದು, ವಸ್ತುಗಳನ್ನ ಗಳಿಸೋದಕ್ಕಲ್ಲ, ಹಣ ಇತ್ಯಾದಿ. ಪ್ರಯತ್ನ ಮಾಡಬೇಕಾಗಿರೋದು ಇಲ್ಲಿ ಸರಿಯಾಗಿ ಜೀವನ ಮಾಡೋದಕ್ಕೆ ಪುರುಷ ಪ್ರಯತ್ನ ಇರೋದು. ತಪ್ಪು ಮಾಡದೆ ಜೀವನ ಮಾಡಬೇಕು, ತನ್ನ ಪಾಲಿನ ಸ್ವಧರ್ಮ. ನಾನೇನ್ ಮಾಡಬೇಕು, ನನ್ನ ಸ್ವಧರ್ಮ ಏನು, ಅಷ್ಟನ್ನ ಸರಿಯಾಗಿ ಮಾಡ್ತಾ ಹೋಗೋದೇ ಪುರುಷ ಪ್ರಯತ್ನ. ಇನ್ನೂ ಒಂದು ಅರ್ಥದಲ್ಲಿ ಸರಿಯಾಗಿ ತಿಳ್ಕೊಳ್ಳೋದಾದ್ರೆ, ಮನಸ್ಸನ್ನ ಪರಮಾತ್ಮನಲ್ಲಿ ಕೇಂದ್ರೀಕೃತಗೊಳಿಸೋದು. ಮನ್ಮನಾಭವ ಮದ್ಭಕ್ತೋ, ಭಗವಂತನಲ್ಲಿ ಭಕ್ತಿಯನ್ನು ಗಳಿಸೋದು, ಆತ್ಮಜ್ಞಾನವನ್ನು ಗಳಿಸೋದು, ನಿರ್ಲಿಪ್ತರಾಗಿರೋದು, ವೈರಾಗ್ಯವನ್ನು ಹೊಂದೋದು, ಇವೆಲ್ಲ ಪುರುಷ ಪ್ರಯತ್ನದಿಂದ ನಾವು ಸಾಧನೆ ಮಾಡಬೇಕಾಗಿದೆ. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದು ಇದು ಪುರುಷ ಪ್ರಯತ್ನವೇ ಹೊರತು ಬಾಹ್ಯದಲ್ಲಿ ಅದು ಯಾವುದೋ ಕೆಲಸಕ್ಕೆ ಬರದೇ ಇರೋ ವಸ್ತುಗಳನ್ನ ಸಂಪಾದನೆ ಮಾಡೋಕ್ಕೆ ವರ್ಷಗಟ್ಟಲೆ ಎಲ್ಲ ಶ್ರಮ ಪಟ್ಟು ಸಮಯ ಎಲ್ಲ ವ್ಯರ್ಥ ಮಾಡಿಕೊಂಡು ಶಕ್ತಿಯನ್ನೆಲ್ಲ ವ್ಯರ್ಥ ಮಾಡ್ಕೊಳ್ಳೋದು ಅದು ಅವಿವೇಕ. ಅದಕ್ಕೆ ಒಂದು ಪುಸ್ತಕನೇ ಬರೆದ್ಬಿಟ್ರು ಶಂಕರ ಭಗವತ್ಪಾದರು, ವಿವೇಕ ಚೂಡಾಮಣಿ ಅಂತ. ಮನುಷ್ಯರಿಗೆ ವಿವೇಕ ಇದ್ದಿದ್ರೆ ಅವ್ರು ವಿವೇಕ ಚೂಡಾಮಣಿ ಬರೆಯೋ ಅಗತ್ಯ ಏನಿರ್ತಾ ಇತ್ತು? ಇವ್ರಿಗೆಲ್ಲ ಗೊತ್ತಿದೆಯಪ್ಪ, ಇವ್ರು ಮಾಡಿದ್ದೆಲ್ಲ ಸರಿ, ಇವ್ರು ಒಳ್ಳೆಯವರು, ಆ ಪುಸ್ತಕದ ಅಗತ್ಯ ಆದರೂ ಯಾಕಿರ್ತಾ ಇತ್ತು? ಇವರು ಅವಿವೇಕಿಗಳು,
ಮತ್ತೆ ಮತ್ತೆ ಕರ್ಮ ಬಂಧನಕ್ಕೆ ಸಿಕ್ಕಾಕೋತಾರೆ, ಮತ್ತೆ ಮತ್ತೆ ನರಕಕ್ಕೆ ಹೋಗ್ತಾರೆ, ಅಲ್ಲಿ ಯಾತನೆ ಅನುಭವಿಸ್ತಾರೆ, ಮತ್ತೆ ಬರ್ತಾರೆ, ಈ ಕರ್ಮಭೂಮಿಯಲ್ಲಿ ಮತ್ತೆ ಸಿಕ್ಕಾಕೋತಾರೆ. ಹಾಗಾಗಿ ಇವ್ರಿಗೊಂದಷ್ಟು ವಿವೇಕವನ್ನು ಹೇಳೋಣ ಅಂತ ಹೇಳಿ ಪುಸ್ತಕ ಬರೆದ್ರು. ಆ ವಿವೇಕ ಚೂಡಾಮಣಿ ಓದಿದಾಗ ಗೊತ್ತಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ವಿವೇಕಿಗಳು ಅಂತ. ಈಗಲಾದರೂ ಅರ್ಥ ಮಾಡಿಕೊಂಡು ತಿದ್ದುಕೊಂಡು, ಭಗವದ್ಗೀತೆಯಲ್ಲಿ ಇರೋದು ಅದೇ. ಭಗವದ್ಗೀತೆಯಲ್ಲಿ ಏನಿದೆಯೋ ಜ್ಞಾನ, ಅದನ್ನೇ ಸ್ವಲ್ಪ ವಿವರವಾಗಿ ಅರ್ಥ ಆಗುವ ಹಾಗೆ ವಿವೇಕ ಚೂಡಾಮಣಿಯಲ್ಲಿದೆ. ಇನ್ನ ಮಹಾತ್ಮರು ಬಂದರು, ಭಕ್ತಿ ಶಾಸ್ತ್ರವನ್ನ ಕೊಟ್ಟರು. ಈ ಜಗತ್ತು ಭಗವಂತನ ಸೃಷ್ಟಿ, ಇದು ಭಗವಂತಂದು. ಇಲ್ಲಿ ಯಾವತ್ತೂ ಯಾರು ಕೂಡ ಇದರ ಮೇಲೆ ಯಜಮಾನಿಕೆ, ಓನರ್ಶಿಪ್, ಯಜಮಾನಿಕೆ ಮಾಡಕ್ ಹೋಗಬೇಡಿ, ಆ ಅಪರಾಧ ಮಾಡಬೇಡಿ, ಬಹಳ ದೊಡ್ಡ ತಪ್ಪದು, ನನ್ನದು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಇನ್ನು ದಯ ಬಾರದೆ ದಾಸನ ಮೇಲೆ ಅಂತ ಹೇಳಿ ಒಂದು ಕೀರ್ತನೆ ಬರುತ್ತೆ. ಅದರಲ್ಲಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ. ನರಕ ಅಂದ್ರೆ ಯಾವುದು ಅಂತ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲಿ. ನಾನು ನನ್ನದು ಅನ್ನೋದೇ ನರಕ. ನಾನು ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ, ಅಹಂ ಕರ್ತ, ನಾನ್ ಮಾಡ್ದೆ, ಇದು ಅಹಂಕಾರ. ಇದು ನಂದು, ಅದು ನಂದು, ಇನ್ನೊಂದು ನಂದು, ಇದು ಮಮಕಾರ. ಇವೆರಡು ನರಕ. ಯಾಕೆಂದ್ರೆ ಅಹಂಕಾರ ಇರೋರಿಗೆ ಅವಮಾನ ಆಗುತ್ತೆ ಬೇಗ. ಅವ್ರು ಯಾರೋ ಏನೋ ಅಂತ ಇರ್ತಾರೆ, ಇವ್ರಿಗೆ ತುಂಬಾ ಅವಮಾನ ಆಗ್ಬಿಡುತ್ತೆ. ನನ್ಗೆ ಅವಮಾನ ಮಾಡಿದ್ರು. ಅಹಂಕಾರ ಇರೋರಿಗೆ ಅವಮಾನ ಆಗೋದು, ಬೇರೆಯವ್ರಿಗೆ ಅವಮಾನ ಅನ್ನೋ ಮಾತೇ ಇಲ್ಲ. ಆಮೇಲೆ ಅವ್ರ ಮೇಲೆ ದ್ವೇಷ ಸಾಧಿಸೋದು. ಆಮೇಲೆ ಮಮಕಾರ. ಮಮಕಾರ ಅನ್ನೋದು ಕಾಡುತ್ತೆ. ಕಾಡೋದು ಅಂದ್ರೆ ಕಾಟ ಕೊಡುತ್ತೆ ಅಂತ. ಹೇಗೆ, ಅಯ್ಯೋ ಇದು ನಂದು, ಇದನ್ನ ಯಾರು ಮುಟ್ಬಿಡ್ತಾರೋ, ಯಾರು ಕಿತ್ಕೊಂಡ್ಬಿಡ್ತಾರೋ, ಇದನ್ನ ಜೋಪಾನ ಮಾಡ್ಕೋಬೇಕು, ಈ ಥರದ್ದೆಲ್ಲ ಏನೇನೋ ಕಲ್ಪನೆಗಳು, ಇವೆಲ್ಲ ಭ್ರಮೆ ಅವರನ್ನ ತುಂಬಾ ಕಾಡ್ತಾ ಇರುತ್ತೆ. ಇದೇ ನರಕ. ಇಷ್ಟೆಲ್ಲ ಆಯ್ತು. ಈಗ ಪರಮಾತ್ಮ ಹೇಳೋದೇನು ಅಂದ್ರೆ, ಈಗ ಭಗವಂತನಲ್ಲಿ ಭಕ್ತಿಯನ್ನ ಗಳಿಸ್ಬೇಕು, ಭಗವತ್ ಪ್ರೇಮ ಇದೇ ಬಹಳ ಮುಖ್ಯವಾದ್ದು ನಮ್ಮ ಜೀವನದಲ್ಲಿ ಅಂತ ಮಹಾತ್ಮರು ಹೇಳಿದ್ದಾರೆ. ಯಾರನ್ನ ಕಂಡ್ರೆ ಭಗವಂತನಿಗೆ ಪ್ರೀತಿ? ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ, ಅಕಿಂಚನರನ್ನು ಕಂಡ್ರೆ ನನಗೆ ಬಹಳ ಇಷ್ಟ. ಅಕಿಂಚನಃ ಅಂದ್ರೆ ನನ್ನದು ಅಂತ ಏನು ಇಲ್ಲ, ಎಲ್ಲ ಭಗವಂತಂದು. ಈ ಶರೀರವೇ ನಂದಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಮಾತಾಡೋದು, ಕೇಳೋದು, ನೋಡೋದು ಇಂದ್ರಿಯಗಳು, ಈ ಶರೀರದಲ್ಲಿರುವಂತಹ ಶಕ್ತಿ, ಪ್ರಾಣ. ನಮ್ಮಲ್ಲಿ ಯಾರಾದರೂ ಒಬ್ರು ಈ ಪ್ರಾಣ ನಂದು ಅಂತ ಪ್ರೂವ್ ಮಾಡಕ್ಕಾಗತ್ತಾ? ಅವ್ರ ಮಾತೇನಾದ್ರು ಅವ್ರ ಪ್ರಾಣ ಕೇಳುತ್ತಾ? ಅದು ಹೇಗೆ ಈ ಪ್ರಾಣ ಶರೀರಕ್ಕೆ ಬಂತೋ, ಈ ಪ್ರಾಣ ಹೇಗೆ ಶರೀರದಿಂದ ಹೋಗುತ್ತೋ ಏನೂ ಗೊತ್ತಿಲ್ಲ. ಇನ್ ಶರೀರಕ್ಕೆ ಸಂಬಂಧಪಟ್ಟಿದ್ದು ನಂದು ಅಂತ ಹೇಳೋದು ಎಷ್ಟು ಅವಿವೇಕ ಇದು. ಆ ಶರೀರದಲ್ಲಿ ಇನ್ನೊಂದು ಶರೀರ ಹುಟ್ಟುತ್ತೋ, ಇದು ಭಗವಂತನ ಸೃಷ್ಟಿ. ಒಂದು ಮರದಿಂದ ಇನ್ನೊಂದು ಮರ ಅಂದ್ರೆ ಏನು, ಅದರಲ್ಲಿ ಬೀಜ ಹುಟ್ಟುತ್ತೆ, ವೃಕ್ಷ ಹುಟ್ಟುತ್ತೆ. ಅದು ಪಾಡಿಗೆ ಅದು ಪ್ರಕೃತಿ ಸಹಜವಾಗಿ ನಡೀತಾ ಇದೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಪ್ರಕೃತಿ ತನ್ನ ಗುಣಕ್ಕನುಸಾರವಾಗಿ ಜಗತ್ತಲ್ಲಿ ನಡೀತಾ ಇದೆ. ಒಂದು ಜೀವಿಯಿಂದ ಇನ್ನೊಂದು ಜೀವಿ ಹುಟ್ಟುತ್ತೆ, ಒಂದು ವೃಕ್ಷದಿಂದ ಇನ್ನೊಂದು ವೃಕ್ಷ ಹುಟ್ಟುತ್ತೆ. ಅದು ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಈ ಜಗತ್ತಲ್ಲಿ. ಅಹಂಕಾರ ವಿಮೂಢ ಆತ್ಮ ಕರ್ತ ಅಹಂ ಇತಿ ಮನ್ಯತೆ. ಯಾರು ಅಹಂಕಾರವನ್ನು ಹೊಂದಿರ್ತಾರೋ ಅವರನ್ನ ಮೂಢ ಅಂತ ಕರೆದಿದೆ, ಮೂರ್ಖರು. ಅವ್ರೇನ್ ಮಾಡ್ತಾರೆ? ಕರ್ತ ಅಹಂ, ನಾನ್ ಮಾಡ್ದೆ ಅಂತ ಭಾವಿಸ್ತಾರೆ. ಶ್ರೀರಾಮಕೃಷ್ಣರದೊಂದು ಮಾತು ನೆನಪಾಯಿತು.
ನಾನು ಕರ್ತ, ನಾನು ತಂದೆ, ನಾನು ಜ್ಞಾನಿ, ಮತ್ತೇನೋ ಒಂದು ಹೇಳ್ತಾರೆ. ಇದು ಅಜ್ಞಾನದಿಂದ ಉಂಟಾಗುವಂತಹ ಭಾವನೆಗಳು. ನಾನು ಮಾಡಿದೆ ಎನ್ನೋದು, ನಾನು ಕಾರಣ ಆಗಿದ್ದು ಜನ್ಮಕ್ಕೆ ಅಂತ ಭಾವಿಸೋದು, ಹೀಗೆಲ್ಲ ಭಾವಿಸುವಂಥದ್ದೇನಿದೆಯೋ ಇದು ಅಜ್ಞಾನದಿಂದ ಉಂಟಾಗತ್ತೆ. ಹೀಗಾಗಿ ಇದನ್ನ ಮೊದಲು ಬಿಡಬೇಕು. ಇದೇ ತ್ಯಾಗ. ಜೀವನದ ಉದ್ದೇಶ, ಪರ್ಪಸ್ ಆಫ್ ಲೈಫ್ ಏನದು? ತ್ಯಾಗ ಮಾಡಬೇಕಾಗಿರುವಂತಹ ದುರ್ಗುಣಗಳನ್ನ, ದೋಷಗಳನ್ನ ಬಿಡಲೇಬೇಕು. ಆ ದೋಷ ಇದ್ದಿದ್ದಕ್ಕೆ ಈಗ ಹುಟ್ಟಿ ಈ ಹಸಿವು, ಬಾಯಾರಿಕೆ, ನೋವು, ರೋಗ, ಮಾನಸಿಕವಾದ ವ್ಯಥೆಗಳು, ತಾಪತ್ರಯಗಳೆಲ್ಲ ಅನುಭವಿಸ್ತಾ ಇರೋದು ಆ ದೋಷಗಳಿರೋದ್ರಿಂದಲೇ. ನಿರ್ದೋಷ ಆಗಿದ್ರೆ ಪರಮಾತ್ಮನಲ್ಲಿ ಲೀನವಾಗಿಬಿಡ್ತಾ ಇದ್ರು, ಬ್ರಹ್ಮದಲ್ಲಿ. ಮತ್ತೆ ಯಾಕೆ ಈ ಶರೀರ ತಗೊಂಡು ಹುಟ್ಟುತ್ತಾ ಇದ್ರು? ಆದರೆ ಇದು ಸ್ವಲ್ಪ ಡಿಫರೆನ್ಸ್ ಇದೆ. ಕೆಲವರು ಹೆಚ್ಚು ಅಪರಾಧ ಮಾಡಿದ್ದಾರೆ, ಕೆಲವರು ಕಡಿಮೆ. ಅಂದರೆ ಕೆಲವರಲ್ಲಿ ಹೆಚ್ಚು ದೋಷಗಳಿದೆ, ಕೆಲವರಲ್ಲಿ ಕಡಿಮೆ ದೋಷ ಇದೆ, ಅಷ್ಟೇ ವ್ಯತ್ಯಾಸ. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಕಡಿಮೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೋ ಅವರು ಒಳ್ಳೆಯವರು, ಯಾರು ಹೆಚ್ಚು ತಪ್ಪುಗಳನ್ನು ಮಾಡ್ತಾ ಇದ್ದಾರೋ ಅವರು ಕೆಟ್ಟವರು ಅಂತ ಸಮಾಜದಲ್ಲಿ ನಾವು ನೋಡ್ತೀವಿ. ತಪ್ಪುಗಳನ್ನೇ ಮಾಡದೇ ಇರುವಂಥವ್ರು ಯಾರು ಅಂದ್ರೆ ಅವರು ಮಹಾತ್ಮರು. ಮಹಾತ್ಮರು ಎಷ್ಟು ಜನ ಇರ್ತಾರೆ? ಪರಮಾತ್ಮನೇ ಹೇಳ್ತಾನೆ, ಮನುಷ್ಯಾಣಂ ಸಹಸ್ರೇಶು. ಸಾವಿರಾರು ಜನ ಮನುಷ್ಯರಲ್ಲಿ ಯಾರೋ ಕೆಲವರು ಮಹಾತ್ಮರು, ತಪ್ಪು ಮಾಡದೆ ಧರ್ಮದಿಂದ ಜೀವನ ಮಾಡಿಕೊಂಡು ಶುದ್ಧವಾಗಿದ್ದಾರೆ. ಅವರಿಗೆ ಗೊತ್ತು ಜೀವನದ ಉದ್ದೇಶ ಏನು. ನಾನಿಲ್ಲಿ ಬಂದಿರೋದು, ಈ ಭೂಲೋಕದಲ್ಲಿ ಹುಟ್ಟಿರೋದು ನನ್ನನ್ನು ನಾನು ಶುದ್ಧಿ ಮಾಡ್ಕೊಳ್ಳೋಕ್ಕೆ, ಚಿತ್ತಶುದ್ಧಿ ಮಾಡ್ಕೊಳ್ಳೋಕ್ಕೆ, ಮಾಡಬೇಕಾಗಿರೋ ಕರ್ಮವನ್ನು ಮಾಡಿ ಋಣವನ್ನು ತೀರ್ಸೋಕ್ಕೆ, ಮತ್ತೇನೋ ಗಳಿಸಕ್ಕಲ್ಲ. ಕಳೆದ ಪ್ರವಚನದಲ್ಲಿ ನಾವು ಇದನ್ನು ನೋಡಿದ್ವಿ. ಕನಕದಾಸರು ಹೇಳ್ತಾರೆ, ನೆಚ್ಚದಿರು ಸಂಸಾರ ನೆಲೆಯಿಲ್ಲ ಈ ಕಾಯ, ಅಚ್ಚುತನ ನಾಮವನುಂಡು ಸುಖಿಯಾಗು ಮನವೇ. ಗಳಿಸದಿರು ಸೀಮೆಯನು, ಭೂಮಿ, ಸೀಮೆ ಅಂದ್ರೆ ಭೂಮಿ ಅಂತ. ಗಳಿಸದಿರು ದ್ರವ್ಯವನು, ದ್ರವ್ಯ ಅಂದ್ರೆ ಹಣ ಇತ್ಯಾದಿ ಎಲ್ಲ ವಸ್ತುಗಳು. ಗಳಿಸದಿರು ನೀ ದುರಿತ ರಾಶಿಗಳನ್ನು, ದುರಿತಗಳು ಅಂದ್ರೆ ದೋಷ ರಾಶಿಗಳು, ಪಾಪದ ರಾಶಿ. ಇದು ಹೇಳಿ ಕೇಳಿ ಮೃತ್ಯುಲೋಕ. ಈ ಮೃತ್ಯುಲೋಕದಲ್ಲಿ ನಾವೇನ್ ಗಳಿಸೋದು? ಈ ಮೃತ್ಯುಲೋಕದಲ್ಲಿರೋದೆಲ್ಲವೂ ತೀವ್ರ ಭಯದಿಂದ ಆವೃತ ಆಗಿದೆ, ಭರ್ತೃಹರಿ ಹೇಳೋ ಮಾತು. ಹಾಗಾಗಿ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ ಅರಸಿ ನೋಡಲು ನಮ್ಮೂರೇ ವಾಸಿ. ಒಂದು ಕೀರ್ತನೆ ಇದೆ, ಬಹಳ ಅದ್ಭುತವಾಗಿದೆ, ಬಹಳ ಪ್ರಸಿದ್ಧವಾದ ಕೀರ್ತನೆ ಅದು. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ, ಪದುಮನಾಭನ ಪಾದ ಬದುಕು ಮನೆ, ಅದೊಂದು ಹೇಳ್ತಾರೆ. ಇದರಲ್ಲಿ ಬ್ರಹ್ಮಾಂಡದಲ್ಲಿ ಅರಸಿ ನೋಡಲು ನಮ್ಮೂರೇ ವಾಸಿ ಅಂತ ಹೇಳ್ತಾರಲ್ಲ, ಅಲ್ಲಿ ಅವರು ಮುಂದುವರಿಸಿ ಹೇಳೋದು, ಜನನ ಮರಣಗಳಿಲ್ಲ, ಉಂಬುವ ದುಃಖವಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ. ಆ ಲೋಕ ಏನಿದೆಯೋ ಪರಮಾತ್ಮನ ಲೋಕ, ಪರಂಧಾಮ, ಇದು ಹಿಂಗಿದೆ ಅಂದ್ರೆ ಜನನ ಮರಣವಿಲ್ಲ, ಹುಟ್ಟೋ ನೋವು ಸಾಯೋ ನೋವು ಯಾವುದೂ ಇಲ್ಲ, ಹುಟ್ಟೋದು ಸಾಯೋದೇನಿಲ್ಲ ಅಲ್ಲಿ. ಉಂಬುವ ದುಃಖ ಇಲ್ಲ, ತಿನ್ಬೇಕು, ದಿನಾ ತಿನ್ಬೇಕು, ಹಸುವಾಗತ್ತೆ, ತಿನ್ಬೇಕು ಅನ್ನೋ ಬಾಧೆನೇ ಇಲ್ಲ. ಕೆಲವರಿಗೆ ತಿನ್ನೋದೇ ಒಂದು ಖುಷಿ, ಆ ತಿನ್ನೋದು ಒಂದು ಬಾಧೆ. ಅದು ಹಸಿವನ್ನು ನೀಗಿಸ್ಕೊಳ್ಳೋದ್ರಲ್ಲಿ ಯಾವ ಸುಖ ಇದೆ? ಈಗ ನೋವಾಗ್ತಾ ಇದೆ, ಆ ನೋವಿಗೆ ಏನೋ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಅಷ್ಟೇ ಆ ಹಸಿವು ತಿನ್ನೋದು. ಉಂಬುವ ದುಃಖ ಇಲ್ಲ, ಅನುಜ ತನುಜರು ಅಲ್ಲಿಲ್ಲ.
ಹುಟ್ಟಿದವರು, ಹೊಟ್ಟೆಲಿ ಹುಟ್ಟಿದವರು, ಇವೆಲ್ಲ ಮೋಹ ದುಃಖಕ್ಕೆ ಕಾರಣ ಆಗುತ್ತೆ. ಅವ್ರಿಗೇನೋ ಬಾಧೆ ಆದರೆ ಇವ್ರಿಗೂ ಬಾಧೆ ಆಗುತ್ತೆ. ಮೋಹದ ಬಂಧನ. ಅನುಮಾನದ ಸೊಲ್ಲೇ ಇಲ್ಲ. ಅನುಮಾನವೇ ಇಲ್ಲ. ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅನುಮಾನವೇ ಇಲ್ವಂತೆ. ಅದು ಹಾಗಾಗಿ ಆ ಊರೇ ವಾಸಿ ಅಂತಾರೆ. ಅಂದ್ರೆ ವೈಕುಂಠ ಅಂತ ಅರ್ಥ ಅಲ್ಲಿ, ಅಥವಾ ಕೈಲಾಸ ಏನಾದ್ರು ತಿಳ್ಕೊಬಹುದು, ಪರಂಧಾಮ. ಇಲ್ಲೇನು ಅಂದ್ರೆ ಯಾರನ್ನು ಯಾರೂ ನಂಬಲ್ಲ. ಕೊನೆಗೆ ತನ್ನ ಮೇಲೆ ತನಗೆ ನಂಬಿಕೆ ಇರಲ್ಲ. ನಾನು ಏನಾಗ್ಬಿಡ್ತೀನೋ ಅಂತ ಕೆಲವರಿಗೆ ಭಯ. ಯಾರನ್ನು ಯಾರೂ ನಂಬಲ್ಲ. ಅದೇನೋ ಪೇಪರ್ ತಗೊಳ್ಳೋದು, ಅದ್ರ ಮೇಲೆ ಏನೇನೋ ಬರ್ಕೊಳ್ಳೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಏನೇನೋ ಹುಚ್ಚುಚ್ಚಾಗಿ ಮನುಷ್ಯರದು ಎಲ್ಲ ಈ ಥರ ಅಜ್ಞಾನದ ಕಾರ್ಯಗಳು. ಯಾಕೆಂದ್ರೆ ಇದರಲ್ಲಿ ಯಾವ ಅರ್ಥವೂ ಇಲ್ಲ. ಅದು ಏನಾಗಬೇಕೋ, ಯಾರಿಗೆಷ್ಟು ಋಣ ಇದೆಯೋ ಅಲ್ಲಿ ಅವ್ರು ವಾಸ ಮಾಡ್ತಾರೆ. ಯಾರಿಗೆಷ್ಟು ಋಣ ಇದೆಯೋ, ಪರಮಾತ್ಮ ಯಾರಿಗೇನು ಕೊಡ್ತಾನೋ ಅದನ್ನು ಅವ್ರು ಅನುಭವಿಸ್ತಾರೆ. ಆಯಸ್ ಮುಗಿದ್ಮೇಲೆ ಹೋಗ್ತಾ ಇರ್ತಾರೆ. ಇದು ನಡೀತಾ ಇರೋದು. ಯಾರನ್ನು ಯಾರೂ ನಂಬೋದಿಲ್ಲ. ಅದಕ್ಕೆ ಇವ್ರದೇ ಆದ ಏನೇನೋ ವ್ಯವಸ್ಥೆ ಮಾಡಿಕೊಂಡು ಅದರಿಂದ ಏನಂತ ಉಪಯೋಗನೂ ಆಗೋದಿಲ್ಲ. ಆಮೇಲೆ ಹೇಳ್ತಾರೆ, ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರವಗಳಿಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ಸಮುದ್ರ ಶಯನ ಬಲ್ಲ ಎಲ್ಲ ಅಂತ. ಅಲ್ಲಿ ನಿದ್ದೆ ಮಾಡೋದು, ಎದ್ದೋಳೋದು ಏನೂ ಇಲ್ಲ. ರೋಗ ಉಪದ್ರವಗಳಿಲ್ಲ. ರೋಗ ಬರುತ್ತೆ, ವೈರಸ್ಸು ಅದೇನೂ ಇಲ್ಲ ಅಲ್ಲಿ. ಉಪದ್ರವ ಅಂದ್ರೆ ಕಷ್ಟಗಳು, ನೋವುಗಳು. ಕ್ಷುದ್ರ ಜನಗಳು ಅಲ್ಲಿಲ್ಲ. ಕ್ಷುದ್ರ ಜನ ಅಂದ್ರೆ ಇವರೇ, ಒಬ್ಬರನ್ನೊಬ್ಬರು ನಂಬಲ್ಲ. ಅವ್ರ ಮೇಲೆ ಇವ್ರಿಗೇನೋ ಅಸಮಾಧಾನ, ಕೋಪ, ಅಸೂಯೆ. ಇದನ್ನ ಕ್ಷುದ್ರ ಬುದ್ಧಿ ಅಂತ ಕರೀತಾರೆ. ಈ ತರ ಜನಗಳೇ ಇಲ್ಲ ಅಲ್ಲಿ. ಹಾಗಾಗಿ ಆಮೇಲೆ ಹೇಳ್ತಾರೆ, ಭಗವಂತನ ಸ್ಮರಣೆ ಮಾಡಿ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲರಾಯ ಆಧರಿಸುವನಲ್ಲೇ. ಯಾರು ಇಲ್ಲಿ ಸಾಧನೆ ಮಾಡ್ತಾರೋ, ಭಕ್ತಿ ಸಾಧನೆ, ಜ್ಞಾನ ಸಾಧನೆ, ಚಿತ್ತಶುದ್ಧಿ ಮಾಡಿಕೊಂಡು ಆತ್ಮಾನುಭೂತಿಯನ್ನು ಪಡ್ಕೋತಾರೋ, ಈಗ ಆಗ್ತಾ ಇರೋದು ಅನುಭೂತಿ ದೇಹದ ಅನುಭವ ಆಗ್ತಾ ಇದೆ, ಆತ್ಮದ ಅನುಭವ ಆಗ್ತಾ ಇಲ್ಲ. ಅದಕ್ಕೆ ಧ್ಯಾನ ಮಾಡಬೇಕು. ಜ್ಞಾನ ಧ್ಯಾನ. ತಾನು ಯಾರು ಅಂತ ತಿಳ್ಕೋಬೇಕು, ತನ್ನನ್ನೇ ತಾನು ಧ್ಯಾನಿಸ್ಬೇಕು. ಶರೀರವನ್ನೇ ಧ್ಯಾನಿಸ್ತಾ ಇದ್ರೆ, ಶರೀರ ಹೀಗಿದೆ ಹಾಗಿದೆ ಅಂತ ಏನು ಉಪಯೋಗ ಇಲ್ಲ. ಆತ್ಮಧ್ಯಾನ ಮಾಡಬೇಕು. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ ಅಂತ ಹೇಳ್ತಾರೆ. ಬಲವಂತವಾದ ಭವ ಹರಣ ಮಾಡೋ ನಾಮ ಅಂತ ಆತ್ಮವನ್ನ, ತನ್ನ ಸ್ವಸ್ವರೂಪವನ್ನ ಧ್ಯಾನಿಸ್ಬೇಕು. ಇದು ಜೀವನದ ಉದ್ದೇಶ. ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು, ತನ್ನನ್ನು ತಾನು ಧ್ಯಾನಿಸ್ಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಪವಿತ್ರನಾಗಿ ಪರಮಾತ್ಮನಲ್ಲಿ ಐಕ್ಯವಾಗಬೇಕು, ಒಂದಾಗಬೇಕು. ಆ ಸಚ್ಚಿದಾನಂದದಲ್ಲಿ ತಾನು ಒಂದಾಗಬೇಕು. ಇದು ನಮಗೆ ಭಗವಂತ ಹೇಳ್ತಾ ಇರುವಂತ ಮಾತು. ಹೀಗಿರ್ಬೇಕು ಅಂತ. ಹಾಗಿಲ್ಲದೆ ಇದ್ರೆ ಏನಾಗುತ್ತೆ? ಒಂದು ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಜೀವನದ ಉದ್ದೇಶವನ್ನ ಅರ್ಥಕೊಳ್ದೆ ಏನೋ ಅವ್ರ ಮನಸ್ಸಿಗೆ ಸರಿ ಅನ್ಸಿದ್ ಮಾಡೋದು, ಅಥವಾ ಯಾರೋ ಏನೋ ಮಾಡ್ತಾ ಇದ್ರೆ ಅದನ್ನ ಸುಮ್ಮನೆ ಅನುಕರಣೆ ಮಾಡೋದು. ಹಾಗಾದಾಗ ಏನಾಗುತ್ತೆ? ಒಂದು ಶ್ಲೋಕ ಬರುತ್ತೆ ಭಗವದ್ಗೀತೆಯಲ್ಲಿ, ಮೋಘಾಶೋ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ಅಂತ. ಮೋಘ ಅಂದ್ರೆ ವ್ಯರ್ಥ ಅಂತ. ಇವರ ಆಸೆಗಳೆಲ್ಲವೂ ವ್ಯರ್ಥವಾದವು. ಮೋಘ ಕರ್ಮಾಣು, ವ್ಯರ್ಥವಾದ ಕರ್ಮಗಳನ್ನ ಮಾಡ್ತಾ ಸಮಯವನ್ನ ಕಳೀತಾ ಇದ್ದಾರೆ. ಮೋಘ ಜ್ಞಾನ, ಇವರೇನು ಅರ್ಥ ಮಾಡ್ಕೊಂಡಿದ್ದಾರೋ, ಇವರೇನು ತಿಳ್ಕೊಂಡಿದ್ದಾರೋ ಅದು ಕೂಡ ವ್ಯರ್ಥವಾದ್ದೆ. ಅದರಿಂದ ಅವ್ರಿಗೂ ಸುಖ ಇಲ್ಲ, ಸಮಾಜಕ್ಕೂ ಏನು ಉಪಯೋಗ ಇಲ್ಲ. ಅಂಥದ್ದನ್ನ ಅವರು ನನ್ಗೆ ಗೊತ್ತು ಅಂತ ಭಾವಿಸ್ತಾರೆ. ವಿಚೇತಸಃ, ಅಜ್ಞಾನಿಗಳು ಅಂತೆಲ್ಲ ಒಂದು ಶ್ಲೋಕದಲ್ಲಿ ಬರುತ್ತೆ.
ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ಅಸುರಿ ಸಂಪದ ಹೀಗಿರುತ್ತೆ ಅಂತ ಪರಮಾತ್ಮ ಹೇಳೋದು. ಹೀಗಾಗಿ ನಮ್ಮ ಜೀವನದ ಉದ್ದೇಶ ನಾವು ದೈವಿ ಸಂಪದವನ್ನು ಪಡ್ಕೊಳ್ಳೋದು, ಸದ್ಗುಣಗಳು, ದೈವಿ ಗುಣಗಳು. ಅಸುರಿ ಸಂಪದವನ್ನು ಕಳ್ಕೋಬೇಕು. ತ್ಯಾಗ ಮಾಡೋದು ಅಂದ್ರೆ ಏನು ಅಂದ್ರೆ ಅಸುರಿ ಸಂಪದಗಳನ್ನ, ಅಸುರಿ ಗುಣಗಳನ್ನ ನಾವು ಬಿಟ್ಬಿಡ್ಬೇಕು ಅಂತ. ತ್ಯಾಗ ಅಂದ್ರೆ ಬಿಟ್ಬಿಡೋದು, ಕೋಪ ಬಿಟ್ಬಿಡೋದು, ಭೋಗಾಸಕ್ತಿ, ಲೋಭ, ಇನ್ನೊಂದು ಮತ್ತೊಂದು ದುರ್ಗುಣಗಳೇನೇನಿದೆಯೋ, ನಂದು, ಅಹಂಕಾರ, ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಬಿಡೋದು, ಇದೇ ತ್ಯಾಗ. ಆಮೇಲೆ ದೈವಿ ಸಂಪದವನ್ನ ಪಡ್ಕೋಬೇಕು. ಆತ್ಮಜ್ಞಾನ, ಭಕ್ತಿ, ಕರುಣೆ, ಬೇರೆಯವರಿಂದ ತೊಂದರೆ ಆದರೂ ಕ್ಷಮಿಸುವಂಥ ಗುಣ, ಈ ಥರದ್ದನ್ನೆಲ್ಲ ದೈವಿ ಗುಣಗಳನ್ನು ಬೆಳೆಸ್ಕೋತಾ ಬರಬೇಕು. ಹೀಗಾದಾಗ ದೈವಿ ಸಂಪತ್ ವಿಮೋಕ್ಷಾಯ, ಈ ದೈವಿ ಸಂಪದ ನಮ್ಮ ಮೋಕ್ಷಕ್ಕೆ ಕಾರಣ ಆಗುತ್ತೆ. ನಿಬಂಧ ಆಸುರಿ ಮತ, ಈ ಅಸುರಿ ಗುಣಗಳೇನಿದೆಯೋ ಅದು ಬಂಧಿಸುತ್ತೆ. ಈಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಾವು ಯಾಕೆ ಈ ಶರೀರದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಶರೀರದಲ್ಲಿರೋದು ಉತ್ತಮವಾದ ಸ್ಥಿತಿ ಅಂತ ಯಾರೂ ಹೇಳಕ್ ಸಾಧ್ಯ ಇಲ್ಲ. ಆ ಶರೀರದಲ್ಲಿ ತಾಪತ್ರಯಗಳು ಇದ್ದೇ ಇದೆ. ನೋವು, ಹಸಿವು, ಬಾಯಾರಿಕೆ, ರೋಗ ಇತ್ಯಾದಿ, ಶೀತ, ಉಷ್ಣ, ಇನ್ನೊಂದು ಮತ್ತೊಂದು, ಎಲ್ಲಕ್ಕಿಂತ ಹೆಚ್ಚಾಗಿ ಭಯ. ಶರೀರ ಇರೋವರೆಗೂ ಯಾವುದೋ ಒಂದು ವಿಧವಾದ ಭಯ ಅನ್ನೋದು ಆ ಶರೀರಧಾರಿಗೆ ಕಾಡ್ತಾ ಇರುತ್ತೆ. ಇದು ಯಾವುದು ಉತ್ತಮ ಸ್ಥಿತಿ ಅಂತೂ ಅಲ್ಲ, ಇದೊಂದು ನೀಚ ಸ್ಥಿತಿ. ಅಂದ್ರೆ ಬಹಳ ಕೆಳಮಟ್ಟದ ಒಂದು ಸ್ಥಿತಿಯಲ್ಲಿ ಇದೆ ಈಗ ಈ ಜೀವ. ಈಗ ಉನ್ನತ ಮಟ್ಟಕ್ಕೆ ಬರಬೇಕು. ಆ ದೋಷಗಳನ್ನ ಕಳ್ಕೊಳ್ತಾ ದೈವಿ ಗುಣ ಬರ್ತಾ ಇದ್ದಾಗಲೇ ಪರಮಾತ್ಮ ತಾನಾಗಿ ನಮ್ಮನ್ನ ಆ ಉತ್ತಮ ಸ್ಥಾನದಲ್ಲಿ ಇಡ್ತಾನೆ. ಅದು ತಾನಾಗಿ ನಡೆಯುತ್ತೆ. ನಾವು ಎಷ್ಟೆಷ್ಟು ಭಗವಂತನ ಕಡೆ ಮನಸ್ಸನ್ನು ಇಡ್ತೀವೋ, ಎಷ್ಟೆಷ್ಟು ಧರ್ಮ ಮಾರ್ಗದಲ್ಲಿ ನಾವು ಜೀವನವನ್ನು ಮಾಡ್ತಾ ಇರ್ತೀವೋ, ಶುದ್ಧವಾಗ್ತೀವೋ, ಅಷ್ಟಷ್ಟು ಹೆಚ್ಚು ಸುಖ ನಮಗೆ ಸಿಗುತ್ತೆ. ಅಷ್ಟೇ ಹೊರತು ಹೊರಗಡೆ ಹಣ ಹೆಚ್ಚಾದ್ರೆ ಸುಖ ಸಿಗುತ್ತೆ, ಸಂಪತ್ತು, ಆಸ್ತಿ ಹೆಚ್ಚು ಮಾಡಿಕೊಂಡ್ರೆ ಸುಖ ಸಿಗುತ್ತೆ, ಅದೆಲ್ಲ ಸುಖ ಅಲ್ಲ, ಇನ್ನು ಹೆಚ್ಚು ದುಃಖ ಪ್ರಾಪ್ತಿ ಆಗುತ್ತೆ. ಇದೇ ಕಾರಣಕ್ಕೆ ಮಹಾತ್ಮರು ಈ ಲೌಕಿಕ ವಸ್ತುಗಳು, ಈ ಸಂಪತ್ತು, ಆಸ್ತಿ ಇದನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳೋದು. ಅವರು ಮಾಡಿದ್ರು, ತ್ಯಾಗ ಮಾಡಿ ಹೇಳ್ತಾ ಇದ್ದಾರೆ. ತ್ಯಾಗ ಮಾಡದೇನೆ ಮಹಾತ್ಮರಾದವ್ರು ಯಾರಾದರೂ ಒಬ್ರು ಈ ಜಗತ್ತಲ್ಲಿ ನಮಗೆ ಇತಿಹಾಸದಲ್ಲೂ ಕಾಣಲ್ಲ, ಇರಕ್ಕೆ ಸಾಧ್ಯವೂ ಇಲ್ಲ. ಅವರು ಆ ಭೋಗವನ್ನೆಲ್ಲ ತ್ಯಾಗ ಮಾಡಿ ಆತ್ಮದಲ್ಲಿ ರಮಿಸುವಂಥವ್ರು, ಆತ್ಮಾರಾಮರಾಗಿರ್ತಾರಲ್ಲ, ಅವ್ರಿಗೆ ಸುಖ. ಇದು ನಮ್ಮ ಜೀವನದ ಸರಿಯಾದ ಉದ್ದೇಶ, ಜೀವನ ಮಾಡೋ ಸರಿಯಾದ ವಿಧಾನ. ಇದಕ್ಕೆ ಬೇಕಾಗುವಂತಹ ಒಂದು ಎಚ್ಚರಿಕೆ ಮಾತುಗಳು, ಮಾರ್ಗದರ್ಶನ, ಉದಾಹರಣೆಗಳು ನಮಗೆ ಶಾಸ್ತ್ರದಲ್ಲಿ ಬಹಳಷ್ಟು ಸಿಗುತ್ತೆ. ಒಂದು ವಿಚಾರ ನಾವಿಲ್ಲಿ ಗಮನಿಸ್ಬೋದು. ಈಗ ಈ ಅಪರಾಧ ಮಾಡಿರೋರ್ನ ಕಟ್ಟಾಕ್ಬಿಡ್ತಾರೆ, ಒಂದು ಜೈಲಲ್ಲಿ ಇಟ್ಬಿಡ್ತಾರೆ ಅಥವಾ ಕಟ್ಟಾಕ್ಬಿಡ್ತಾರೆ, ಬಂಧನ ಅಂತ. ಶಾಸ್ತ್ರದಲ್ಲಿ ಈಗ ನಮ್ಗೆ ಆ ಥರ ಬಂಧನಗಳು ಯಾವುದಿದೆ ಅಂತ ಕೆಲವರಿಗೆ, ಯಾಕಂದ್ರೆ ನಮ್ಗೇನು ಬಂಧನ ಇಲ್ಲ, ನಾವು ಚೆನ್ನಾಗಿದ್ದೀವಿ, ಎಲ್ಲ ಅದೇ ತಾನೇ ಹೇಳ್ಕೊಳ್ಳೋದು, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ. ಆದರೆ ಶಾಸ್ತ್ರ ಹೇಳುತ್ತೆ ಅಷ್ಟವಿಧ ಅಷ್ಟಪಾಶಗಳು ಅಂತ. ಶ್ರೀರಾಮಕೃಷ್ಣರನ್ನ ಯಾರೋ ಕೇಳ್ತಾರೆ, ಮಹಾಶಯರೇ, ಜೀವನ್ಮುಕ್ತರಿಗೂ ಅಂದ್ರೆ ಮಹಾತ್ಮರಿಗೂ ಸಾಮಾನ್ಯರಿಗೂ ಏನು ವ್ಯತ್ಯಾಸ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಜನಸಾಮಾನ್ಯರು, ಸಾಮಾನ್ಯ ಜೀವ ಅಷ್ಟಪಾಶಗಳಿಂದ ಬಂಧಿತ ಆಗಿದೆ.
ಅಷ್ಟಪಾಶಗಳಿಂದ ಬಂಧಿತವಾಗಿರೋದೇ ಜೀವ. ಅಷ್ಟಪಾಶಗಳಿಂದ ಬಿಡುಗಡೆ ಆಗಿರುವಂಥದ್ದೇ ದೈವ. ಅವರೇ ದೇವತಾ ಮನುಷ್ಯರು, ಮಹಾತ್ಮರು, ದೇವತಾ ಮನುಷ್ಯರು ಅಂತ ನಾವೇನು ಯಾರನ್ನ ಪೂಜಿಸ್ತೀವೋ ಅವರು ಅಷ್ಟಪಾಶಗಳಿಂದ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಷ್ಟಪಾಶಗಳು ಯಾವುದು ಅನ್ನೋದನ್ನ ನಾವು ಈಗ ನೋಡೋಣ. ಇದರಿಂದ ಹೇಗೆ ಬಿಡುಗಡೆ ಹೊಂದೋದು ಅನ್ನೋದನ್ನ ಮುಂದಿನ ಪ್ರವಚನದಲ್ಲಿ ನಾವು ಗಮನಿಸೋಣ. ಯಾಕಂದ್ರೆ ಅದಕ್ಕೆ 8 ಇದೆ, ಒಂದಲ್ಲ ಎರಡಲ್ಲ, 8 ಪಾಶಗಳು. ಅದು ಯಾವ್ಯಾವುದು, ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾದಾಗ ತಾನೇ ಬಿಡಿಸ್ಕೊಳ್ಳೋದು. ಈಗ ಅಷ್ಟಪಾಶಗಳು ಯಾವುದು, ಶಾಸ್ತ್ರದಲ್ಲಿ ಏನು ಹೇಳಿದೆ? ಘೃಣ, ಭಯ, ಶಂಕ, ಜಿಗುಪ್ಸ, ಜಾತಿ, ಕುಲ, ಲಜ್ಜ, ಶೀಲ, ಈ 8 ಅಷ್ಟಪಾಶಗಳು. ಘೃಣ ಅಂದ್ರೆ ಮತ್ತೊಬ್ಬರ ಬಗ್ಗೆ ಏನೋ ಅಸಮಾಧಾನ, ಅಯ್ಯೋ ಇವ್ರು ಸರಿ ಇಲ್ಲ, ಅವ್ರು ಹಾಗೆ, ಇವ್ರು ಹಾಗೆ, ಇವ್ರಿಗೆ ಹೀಗೆ. ಬಾಯಲ್ಲಿ ಹೇಳಿಲ್ಲ ಅಂದ್ರೂ ಮನಸ್ಸಿನಲ್ಲಿ, ಅಥವಾ ಅವ್ರ ಬಗ್ಗೆ ಏನೋ ಒಂದು ವಿಧವಾದ ದುರ್ಭಾವನೆ ಇದ್ರೆ ಅದನ್ನ ಘೃಣ ಅಂತ ಕರೀತಾರೆ. ಭಯ, ಅವ್ರು ನೋಡಿದ್ರೆ ಇವ್ರಿಗೆ ಭಯ, ಇವ್ರು ನೋಡಿದ್ರೆ ಅವ್ರಿಗೆ ಭಯ. ಏನೋ ಅದೇನಕ್ಕೆ ಭಯನೋ ಗೊತ್ತಿಲ್ಲ, ನಲ್ಲಿ ಭಯ ಅಂತೂ ಇರುತ್ತೆ ಸಂಸಾರದಲ್ಲಿ, ಅದು ಸಹಜ. ಕೆಲವು ಕಡೆ ಅಂತೂ ಮಕ್ಕಳು ನೋಡಿದ್ರೇನೆ ತಂದೆ ತಾಯಿಗೆ ಭಯ, ಅದು ಇನ್ನೂ ವಿಚಿತ್ರ. ಗಂಡನ್ ನೋಡಿದ್ರೆ ಹೆಂಡತಿಗೆ ಭಯ, ಹೆಂಡತಿ ನೋಡಿದ್ರೆ ಗಂಡಂಗೆ, ಇದೇನೆ ಸಮಾಜದಲ್ಲಿ ನಡೀತಾ ಇರೋದು. ಅಥವಾ ಅವ್ರು ನೋಡಿ ಇನ್ಯಾರನೋ ನೋಡಿ ಇನ್ಯಾರಿಗೂ ಭಯ. ಕ್ರೂರ ಪ್ರಾಣಿಗಳು ನೋಡಿ, ವಿಷ ಜಂತುಗಳು ನೋಡಿದ್ರೆ ಭಯ ಪಡೋದು ಅದು ಸಹಜ. ಮನುಷ್ಯರನ್ನ ನೋಡಿ ಮನುಷ್ಯರ ಭಯ ಪಡೋದಿದೆಯಲ್ಲ, ಅದು ಬಂಧನ ಅಂತ ಕರೆಯಲ್ಪಡುತ್ತೆ. ಶಂಕ, ಶಂಕ ಅಂದ್ರೆ ಅನುಮಾನ. ನಂಬೋದಿಲ್ಲ, ಇವ್ರು ಹೇಗೋ ಏನೋ, ಇವ್ರು ಯಾರೋ ಏನೋ, ಅವ್ರು ಒಳ್ಳೆಯವರೋ ಕೆಟ್ಟವರೋ ಅಂತ ಅನುಮಾನದ ದೃಷ್ಟಿಯಿಂದ ನೋಡೋದು, ಅದು ಶಂಕ ಅಂತ. ನೋಡಿ, ಇದೆಲ್ಲ ಬಂಧನಗಳು. ಘೃಣ, ಭಯ, ಶಂಕ, ಜಿಗುಪ್ಸ. ಜಿಗುಪ್ಸ ಅಂದ್ರೆ ಒಂದು ರೀತಿ ಅವ್ರ ಮೇಲೆ ಅಸಹ್ಯ ಪಟ್ಕೊಳ್ಳೋದು, ಅಯ್ಯೋ ಇವ್ರು ಸರಿ ಇಲ್ಲ, ಇವ್ರು ಹಾಗೆ ಹೀಗೆ ಅಂತ ಅಸಹ್ಯ ಪಟ್ಕೊಳ್ಳೋದನ್ನ ಜಿಗುಪ್ಸ ಅಂತ ಕರೀತಾರೆ. ಕುಲ ಆಮೇಲೆ 4 ಆಯ್ತು. ಇನ್ನು 5ನೇದು, ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೀನಿ, ಇದೊಂದು ಪಾಶ ಅಂದ್ರೆ ಬಂಧನ. ಹಾಗೇನೆ ತಾನು ನೀಚ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ಭಾವಿಸಿದ್ರು ಅದು ಬಂಧನನೇ. ಜಾತಿ, ಈ ಕುಲ ಅನ್ನುವಂಥದ್ದು ಒಂದು ಗ್ರೂಪ್ಗೆ ಸಂಬಂಧಪಟ್ಟಿದ್ದು. ಈ ಜಾತಿ ಅಂತ ಬಂದಾಗ ಏನಾಗುತ್ತೆ, ನಾನು ಮಾನವ ಜಾತಿ, ನಾನು ಅದರಲ್ಲಿ ಉತ್ತಮ ಜಾತಿ, ಹೀಗೆಲ್ಲ ಅದೊಂದು ಅರ್ಥದಲ್ಲಿ ಹೇಳಿದೆ. ಲಜ್ಜ, ಲಜ್ಜ ಅಂದ್ರೆ ಏನೋ ಒಂದು ಸಂಕೋಚ. ಶರೀರ ಬುದ್ಧಿ ಇರೋರಿಗೆ ಆ ಲಜ್ಜೆ ಎನ್ನುವಂಥದ್ದು ಇರುತ್ತೆ, ಅದು ಕೂಡ ಬಂಧನ ಅಂತ ಹೇಳ್ತಾರೆ. ಶೀಲ, ಶೀಲ ಅಂದಾಗ ತಾನು ಬಹಳ ಒಳ್ಳೆಯವನು ಅಂತ, ನಾನೆಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ನಾನೆಷ್ಟು ಒಳ್ಳೆಯವನು, ನಾನು ಹಾಗೆ ಹೀಗೆ ಅಂತ ತಮ್ಮ ಬಗ್ಗೆ ತಾವೇ ಹೊಗಳ್ಕೊಳ್ತಾ ಇರ್ತಾರಲ್ಲ, ಅದನ್ನ ಶೀಲ ಅಂತ ಕರೀತಾರೆ. ಸ್ವಪ್ರಶಂಸೆ, ಅಥವಾ ತಮ್ಮ ಬಗ್ಗೆ ತಮಗೆ ಏನೋ ಒಂದು ವಿಧವಾದ ಅಭಿಮಾನ ಎಲ್ಲ ಇದ್ರೆ ಅದನ್ನ ಶೀಲ ಅಂತ ಕರೆದಿದೆ. ಹೀಗೆ ಅಷ್ಟಪಾಶಗಳು, ಈ 8 ಪಾಶಗಳು ಅಂದ್ರೆ ಹಗ್ಗಗಳ ಹಾಗೆ ಕಟ್ಟಾಕ್ಬಿಟ್ಟಿದೆ. ಈಗ ಪರಮಾತ್ಮ ಏನ್ ಮಾಡಿದ್ದಾನೆ, ತನ್ನ ಮಾಯೆಗೆ ಆದೇಶ ಕೊಟ್ಟಿದ್ದಾನೆ, ಪಶುಪಾಶ ವಿಮೋಚಿನಿ. ಈ ಪಾಶಗಳಿಂದ ಕಟ್ಟಲ್ಪಟ್ಟಿರೋರೆಲ್ಲ ಪಶುಗಳು ಅಂತ ಹೇಳ್ತಾರೆ. ಈ ಪಶುಗಳಿಗೆ ಪತಿನೇ ಪಶುಪತಿ ಅಂದ್ರೆ ಶಿವ. ನೋಡಿ, ಒಂದಕ್ಕೊಂದು ಹೀಗೆ ಸಂಬಂಧ ಇರುತ್ತೆ. ಅಷ್ಟಪಾಶಗಳಿಂದ ಬಂಧಿತವಾಗಿರೋ ಜೀವ ಪಶು ಸದೃಶನಾದವನು ಅಂತ, ಅವ್ರ ಸ್ವಭಾವನೂ ಹಾಗೆ ಇರುತ್ತೆ. ಈ ಪಶುಗಳಿಗೆಲ್ಲ ಪತಿ ಅಂದ್ರೆ ಇವರನ್ನೆಲ್ಲ ಆಳ್ತಾ ಇರೋನು ಯಾರು ಅಂದ್ರೆ ಪಶುಪತಿ. ಈಗ ಜಗನ್ಮಾತೆ ವಿದ್ಯಾರೂಪಿಣಿಯಾಗಿ ಜಗನ್ಮಾತೆ ಏನ್ ಮಾಡ್ತಾಳೆ, ಪಶುಪಾಶ ವಿಮೋಚಿನಿ, ವಿದ್ಯಾಮಾಯೆಯ ರೂಪದಲ್ಲಿ ನಮ್ಮಲ್ಲಿ ಪ್ರಕಟ ಆಗಿ ಜ್ಞಾನವನ್ನು ಕೊಟ್ಟು ಈ ಪಶುಪಾಶದಿಂದ ವಿಮೋಚನೆ ಬಿಡಿಸ್ಕೊಳ್ಳೋದು ಹೇಗೆ ಅಂತ ನಮಗೆ ತಿಳಿಸ್ಕೊಡ್ತಾಳೆ. ಅಂದ್ರೆ ಬಿಡಿಸ್ತಾಳೆ. ಅದಕ್ಕೇನು ಬೇಕೋ
ಆಕೆಗೆ ಗೊತ್ತು ಏನ್ ಮಾಡಬೇಕು ಅಂತ. ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ. ಈ ಸಂಸಾರ ಅನ್ನೋ ಕೆಸರಿನಲ್ಲಿ ಆರಾಮಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರಲ್ಲ, ಅವ್ರನ್ನೆಲ್ಲ ನಿರ್ಮಗ್ನ, ನಿರ್ಮಗ್ನ ಅಂದ್ರೆ ಅದರಲ್ಲೇ ಮಗ್ನರಾಗ್ಬಿಟ್ಟಿರೋರು. ಸಮುದ್ಧರಣ ಪಂಡಿತ, ಅವರನ್ನ ಉದ್ಧಾರ ಮಾಡ್ತಾಳಂತೆ. ಹೇಗೆ ಉದ್ಧಾರ ಮಾಡಬೇಕು ಅಂತ ಜಗನ್ಮಾತೆಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆಕೆಗೆ ಆ ಹೆಸರು. ಆ ಥರ ಹಲವಾರು ನಾಮಗಳು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅದ್ರ ವಿವರಣೆ ಎಲ್ಲ ನಾವು ನೋಡಿದ್ದೀವಿ, ಅವೆಲ್ಲ ರೆಕಾರ್ಡ್ ಆಗಿದೆ. ನಮ್ಮ ಇದರಲ್ಲಿ ಪಡ್ಕೊಂಡು ಅದನ್ನ ಕೇಳ್ಕೋಬಹುದು. ಈ ಯೂಟ್ಯೂಬಲ್ಲೆಲ್ಲ ಅದೆಲ್ಲ ಹಾಕಿದೆ. ಈಗ ಇವತ್ತಿನ ಈ ಪ್ರವಚನದಲ್ಲಿ ಮಾನವ ಜೀವನದ ಪರಮಾರ್ಥ, ನಿಜವಾದ ಉದ್ದೇಶ ಏನು ಅಂತ ಹಿಂದೆ ಒಂದು ನೋಡಿದ್ವಿ. ಇದು ಎರಡನೇದು, ಇದು ಮುಂದುವರಿಯುತ್ತೆ. ಈಗ ನಾವು ಬಿಡಿಸ್ಕೋಬೇಕಾಗಿದೆ ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಮಾರ್ಗದಲ್ಲಿ ನಡೆಯೋದು ಗಮನಿಸಿದ್ವಿ. ಈ ಮುಕ್ತಿಗಾಗಿ ಅಷ್ಟಪಾಶಗಳಿಂದ ಬಿಡಿಸ್ಕೋಬೇಕು, ಆಗ್ಲೇ ಮುಕ್ತಿ. ಹೇಗೆ ಈ ಅಷ್ಟಪಾಶಗಳಿಂದ ಬಿಡಿಸ್ಕೋಬೇಕು ಅದರ ವಿವರಣೆಯನ್ನು ನಾವು ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಅದಿನ್ನೂ ಮತ್ತೆ ಇನ್ನೂ ವಿಚಾರಗಳು ಮುಂದುವರಿಬೋದು, ಅಥವಾ ಮುಂದಿನ ಭಾಗದಲ್ಲೇ ಅದು ಮುಕ್ತಾಯನೂ ಆಗ್ಬೋದು. ಒಟ್ಟಿನಲ್ಲಿ ನಮ್ಮ ಜೀವನದ ಉದ್ದೇಶ ಏನು ಅದನ್ನು ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ನಮ್ಮ ಜೀವನ ಉತ್ತಮ ಮಟ್ಟದಲ್ಲಿರಬೇಕು, ಆ ರೀತಿ ನಡ್ಕೊಳ್ಳೋದು ಕೂಡ ನಮ್ಮ ಧರ್ಮ ಅದು. ಆಮೇಲೆ ಸುಮ್ಮನೆ ಜೀವನ ಮಾಡಿ ಮುಗಿಸೋದಲ್ಲ, ಜೀವನದಿಂದ ಮುಕ್ತರಾಗೋದೇ ನಮ್ಮ ಜೀವನದ ಗುರಿ. ಹೀಗೆ ಮಾನವ ಜನ್ಮದ ಪರಮಾರ್ಥ ಏನು ಅನ್ನೋದನ್ನ ಒಂದಷ್ಟು ಶಾಸ್ತ್ರವಾಕ್ಯಗಳು, ಮಹಾತ್ಮರ ಮಾತುಗಳಲ್ಲಿ ನಾವು ಅರ್ಥ ಮಾಡಿಕೊಂಡ್ವಿ. ಮುಂದಿನ ಪ್ರವಚನದಲ್ಲಿ ಈ ವಿಚಾರವನ್ನು ಹಾಗೆ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.